ಇವಾಗ ಸ್ವಲ್ಪ ಸಾರ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೆ. ಕೊತ್ತ ಕುದಿಬೇಕು. ಮಧ್ಯರಾತ್ರಿ ವಾಮಿಟ್ ಬರ್ತಿದ್ದ ಫ್ರೆಂಡ್ಸ್ ಯಾರಿಗಾದ್ರು ಅಂದ್ರೆ ಕರೆಕ್ಟ್ ಪರ್ಕೆ ಲಕ್ಷ್ಮಿ ಸ್ವರೂಪ ಕೊಡ್ತೀನಿ ತಗೊಳಪ್ಪಿ 1 ಕಾಲ್ ಗ್ರಾಮ. ಜೀರಿಗೆ ಕರ್ಬೇವ್ ಸೊಪ್ಪು ಕೆಮಿಕಲ್. ನಾನೇನ ಅಂಟಾಳಮ್ಮಂತರ ಇದೀನ. ಹೆಣ್ಮಕ್ಳು ತವ್ರ ಮನೆಗೆ ಹೋದ್ರೆ ಪರ್ಕೆ ಎತ್ಕೊ ಬರ್ಬಾರ್ದಂತೆ. ಆಕ್ಟಿಂಗ್ ಜಾಸ್ತಿ ನೀನು. ಕೋತಿಗಳು ಡಯಟ್ ಮಾಡ್ತಾವೇನೋ ಅದಕ್ಕೆ ತಿಂತಲ್ವೇನೋ. ಶುಕ್ರವಾರ ಬಂದ್ರೆ ಭಯನೇ ಆಗ್ತೈತೆ ಫ್ರೆಂಡ್ಸ್ ನನಗೆ. ಫ್ರೂಟಿ ಅಲ್ಲ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ. ಕಷ್ಟ ಒದ್ದಾಡ್ತಾ ಇದೀನಿ, ಸೈಡ್ಗೆ ಏನು ಇಲ್ಲ ಅನ್ನೋ ಚಿಂತೆ ನನಗೆ. ಅದಕ್ಕೆ ಅವಾಗ ಅಡ್ಗೆ ಮನೇಲಿ ಬಗ್ಗು ನೋಡ್ಬೇಕು ಏನೇನ್ ಎಲ್ಲೈತೆ ಹೆಂಗೈತೆ ಅಂತ. ನೀನು ಸ್ಪೆಷಲ್ ಆಗಿ ಮೇಲಿಂದ ಟಪಕ್ ಅಂತ ಉದರ್ಬಿಟ್ಟ ಚೆನ್ನಾಗಿ 10 ಜನ ಹೊಡ್ದಂಗೈತೆ. ನಮ್ ಟಾಮು ಗಾಬ್ರಿ ಬಿದ್ದೋದ. ಇವತ್ ನೀನ್ ಹೆಂಗ್ ಕೊಳಸ್ ಮಾಡ್ಕೊಟ್ರು ತಿಂತೀನಿ. ನಿನ್ನ ಈ ಋಣ ನಾನು ಯಾವತ್ತೂ ತೀರಿಸ್ಲಾರೆ. ಮಸಾಲ ಎಲ್ಲ ಹಿಂಡ್ ಬಿಟ್ಟು ಬರೀ ಪೀಸ್ ಹಾಕೈತಂತೆ. ವೈಟ್ ಗೆ ಕಾಣಿಸ್ತೈತೆ. ಅದ್ ಹೆಂಗ್ ಕಲಿಸ್ತೋ ಏನೋ ಒಂದು ಗೊತ್ತಾಗ್ತಲ್ಲ ನನ್ಗೆ. ಫ್ರೆಂಡ್ಸ್ ಈ ತರ ಮಾತ್ರ ಟ್ರೈ ಮಾಡಕ್ ಹೋಗ್ಬೇಡ್ರಿ. ನೋಡಕ್ 2 ಕಣ್ಣು ಸಾಲದು ನನಗೆ. ಅದಕ್ಕೆ ಇದನ್ನ ಹಾಕ್ತಾ ಇದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ಬೆಳಗ್ಗೆ ಶಿವಕುಮಾರ್ ನೋಡಿ ಕೈಯಲ್ಲಿ ತಿಂಡಿ ಪ್ಯಾಕೆಟ್. ಬೆಳಗಿದೆ ಬಿಡಪ್ಪ. ಲೈಟ್ ಆಫ್ ಮಾಡ್ಲಾ? ಪಳ ಫ್ರೆಂಡ್, ಇವತ್ತು ನನ್ ಬೆಳಗಿನ ಏನಂತಾರೆ ಇದನ್ನ ಡ್ರಿಂಕ್ ಅಂದ್ರೆ ಸಾರಾಯಿ ಅಲ್ಲ, ಬೇಡ. ನಾನ್ ಬೆಳಗ್ಗೆ ಬಿಸಿನೀರ್ ಜೊತೆ ಕೆಲವೊಂದು ಕುದಿಸಿ ಕುಡಿತೀನಲ್ಲ ಫ್ರೆಂಡ್ಸ್ ನೆನ್ನೆಯಿಂದ. ಇವತ್ತು ಏನ್ ಹಾಕಿದೀನಿ ಅಂದ್ರೆ ತೋರಿಸ್ತೀನಿ. ಬಿಸಿ ನೀರಿಗೆ ಜೀರಿಗೆ ಕರ್ಬೇವ್ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಅದು ಜಾಸ್ತಿ ನೀರ್ ಹಾಕೊಂಡಿದೀನಿ. ಅದು 3/4 ಭಾಗದಷ್ಟು ಕುದ್ದು ಬಂದ್ರೆ ಅದು ಆಗೈತೆ ಅಂತ. ಇದೇ ತರ ಫ್ರೆಂಡ್ಸ್ ಮನೇಲಿ ಏನಿರುತ್ತೋ ಅದನ್ನ ಮಾಡ್ಕೊಳ್ತೀನಿ. ಜೀರಿಗೆ ಕುಡಿಯೋದ್ರಿಂದ ಅದೇ ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗ್ತಿದೆ, ಪಿತ್ತ ಕಮ್ಮಿ ಆಗ್ತೈತೆ, ಆರಾಮ್ ಅನಿಸ್ತೈತೆ. ಅದಕ್ಕೋಸ್ಕರ ಇವತ್ತು ಇದು. ನಾಳೆದೇನೋ ನನಗೆ ಗೊತ್ತಿಲ್ಲ. ಏನು ಸಡನ್ ಆಗಿದ್ದ ತಕ್ಷಣ ಏನ್ ಮನೇಲಿ ಇರ್ತದೆ, ಏನ್ ಐಡಿಯಾ ಬರ್ತೈತೆ ಅದ್ ಮಾಡ್ಕೊಳ್ತೀನಿ. ಇವತ್ತು ಶುಕ್ರವಾರ ಬೆಳಗ್ಗೆನೆ ಪೂಜೆ ಇಲ್ಲ ಫ್ರೆಂಡ್ಸ್. ನನಗೆ ಬೆಳಗ್ಗೆನೆ ಗಿಡ ಲೋಡಿಂಗ್ ಐತೆ, ಹಂಗಾಗಿ ಹೋಗ್ಬೇಕು. ಬೇಗ ಅಡುಗೆ ಮಾಡಿ ತಿನ್ಬಿಟ್ಟು ಹೋದ್ರೆ ಸಾಕು ಅನ್ಸ್ಬಿಟ್ಟೈತೆ. ಇವತ್ತು ಬಸ್ಸಾರ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಕೀರೆ ಸೊಪ್ಪು ತುಂಬಾ ದಿನ ಆಗಿತ್ತಲ್ಲ ತಂದು, ನನ್ನ ಫೇವ್ರೆಟ್ ಬೇರೆ. ತಿನ್ನೋಣ ಅಂತ ಅನ್ನಿಸ್ತೈತೆ. ಉಪ್ಸಾರೆ ಮಾಡ್ಕೊಳ್ತೀನಿ. ಅದೇ ನಾನು ಮಧ್ಯಾಹ್ನ ಬೆಳಗ್ಗೆ ಊಟನೂ ಅದೇನೇನೆ. ಸೊಪ್ಸಾರು ರಾತ್ರಿ ಇತ್ತಲ್ಲ ಕುದಿಯಕ್ ಇಟ್ಟಿದೆ. ನನ್ನ ಫೇವ್ರೆಟ್ ಸೊಪ್ಸಾರು ಫ್ರೆಂಡ್ಸ್. ಇದು ಏನೋ ಈಗ ಈ ಡ್ರಿಂಕ್ ಇಲ್ಲ ನಮ್ ಕುಡಿಯಕ್ಕೆ ಅಲ್ಲಿ ಅಂದಿದ್ದಿದ್ರೆ ನಾನು ಇವಾಗ ಸೊಪ್ಸಾರ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೆ. ನನ್ಗೆ ಒಂದು ಕಾಯಿಲೆ ಐತೆ ಫ್ರೆಂಡ್ಸ್. ಇದು ಕಾಯಿಲೆ ಅಲ್ಲ, ಏನಂತ ಗೊತ್ತಿಲ್ಲ. ರಾತ್ರಿ ಸಾರು ಮಿಕ್ಕಿರ್ತೈತಲ್ಲ, ಅಂದ್ರೆ ಜೀರಿಗೆ ರಸ ಆಗ್ಲಿ ಸೊಪ್ಸಾರ ಆಗ್ಲಿ ಮಿಕ್ಕಿದ್ರೆ ಬಿಸಿ ಮಾಡ್ಕೊಂಡು ಕುಡಿಯೋದು ಸೂಪರ್ ಆಗಿರ್ತೈತೆ. ನನ್ಗಂತೂ ಆತರ ಮಾಡ್ತಿದ್ದೆ. ಅದನ್ನ ಆದ್ರೆ ಇವಾಗ ಕುಡಿಯಕ್ ಆಗ್ತಿಲ್ಲ, ಯಾಕಂದ್ರೆ ಅದ್ರ ಬದಲು ಬೇರೆ ಜ್ಯೂಸ್ ಇದ್ ಮಾಡ್ತಾ ಇದ್ದೀನಲ್ಲ. ಅದಕ್ಕೋಸ್ಕರ ನಿನ್ನೆ ಇದು ಪೇಮೆಂಟ್ ಬಂದಿದ್ದ ವಿಷಯ ಕೇಳಿ ತುಂಬಾ ಜನ ಖುಷಿ ಪಟ್ಟು ತುಂಬಾ ಜನ ಕಾಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಅಷ್ಟೊಂದ್ ಜನ ನಮ್ಗೆ ವಿಶ್ ಮಾಡ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಿಮ್ಗೆ ಪೇಮೆಂಟ್ ಬಂದಷ್ಟೇ ಖುಷಿ ಆಗಿದ್ದೀರಾ. ಫುಲ್ ಖುಷಿ ಆಯ್ತು ನನಗೆ. ಪೇಮೆಂಟ್ ಬಂದಿರೋದಕ್ಕಿಂತ ನಿಮ್ ಕಮೆಂಟ್ ಗಳು ನೋಡಿ ಖುಷಿ ಆಯ್ತು. ಅಷ್ಟೊಂದು ಕಮೆಂಟ್ ಫಸ್ಟ್ ಟೈಮ್ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ರಿಗೂ ಡೈಲಿ ಮಿಸ್ ಮಾಡದೆ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಡ್ರಿಂಕ್ ನ ಕುಡಿತಾನೆ ನಾವು ಅಡ್ಗೆಗೆ ರೆಡಿ ಮಾಡ್ಕೊಳ್ಳೋಣ. ಯಾಕಂದ್ರೆ ಇವತ್ತು ಬೆಳಗ್ಗೆನೆ ನಮ್ ಲೋಡಿಂಗ್ ಇರೋದ್ರಿಂದ ಅದ್ ಕುಡ್ಬಿಟ್ಟು ಸ್ವಲ್ಪ ಓಡಾಡ್ಕೊಂಡು ಕುಡ್ಕೊಂಡು ಅಡ್ಗೆ ಆಮೇಲೆ ಮಾಡೋಷ್ಟು ಟೈಮ್ ಇಲ್ಲಲ್ಲ, ಅದಕ್ಕೆ ಹಿಂಗೆ ಕಲರ್ ಚೇಂಜ್ ಆಗೋವರೆಗೂ ಕೊತ್ತ ಕುದಿಬೇಕು. ಕರ್ಬೇವಿನ ಸೊಪ್ಪು ಜ್ಯೂಸ್ ಕುಡಿದ್ರು ಒಳ್ಳೇದು ಏರ್ ಗ್ರೋತ್ಗೆ ಫ್ರೆಂಡ್ಸ್, ಆರೋಗ್ಯಕ್ಕೂ ಒಳ್ಳೇದು. ಅದಕ್ಕೆ ಅದನ್ನು ಹಾಕೋಬಿಟ್ಟೆ ಫ್ರೆಂಡ್ಸ್. ನನಗೆ ಉಪ್ಸಾರು ಮಾಡೋದು ಒಂದು ಸ್ವಲ್ಪ ಲೇಟ್ ಆಗ್ತಿದೆ. ಅದಕ್ಕೆ ಶಿವನ್ ಕೇಳ್ತೀನಿ ಇನ್ನೊಂದ್ಸಲ, ಅಪ್ಪಿ ಉಪ್ಸಾರು ಮಾಡ್ಲಾ ಉಪ್ಪಿಟ್ಟು ಮಾಡ್ಲಾ? ಹೂವು ಎರಡಲ್ಲಿ ಯಾವ ಹೂ ಬೇಕು? ಯಾವ್ದು ಬೇಕು? ಉಪ್ಪಿಟ್ಟು ಮುಟ್ಬಿಟ್ಟೆ. ಇವಾಗ ಉಪ್ಪಿಟ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್. ರಾತ್ರಿ 11:15 ನನಗೆ ಸಾರಿ 11:15 ನನ್ಗೇನಾಯ್ತು ಹೇಳಪ್ಪಿ? ಮಾಮೂಲಿ ಕೇಸ್ ಅಲ್ಲ, ಮಧ್ಯರಾತ್ರಿ ವಾಮಿಟ್ ಬರ್ತಿದ್ದ ಫ್ರೆಂಡ್ಸ್. ಯಾರಿಗಾದ್ರು ಎಡಿಟ್ ಮಾಡ್ತಾ ಇದ್ದೀನಿ, ವಾಮಿಟ್ ಬರ್ಬಿಟ್ಟೈತೆ. ಇದನ್ನ ಹೇಳ್ಕೊಳಕ್ಕೂ ಅಸಹ್ಯನೇ. ಆದ್ರೂ ಮಧ್ಯರಾತ್ರಿ ಹಿಂಗಾಯ್ತಲ್ಲ ಅಂತ ಅದಕ್ಕೆ ನಾನು ಹೇಳ್ತಾ ಇದೀನಿ ಫ್ರೆಂಡ್ಸ್. ಶಿವ ಹತ್ರ ಹೋಗಿ ಮ್ಯಾಟ್ರ್ ಹೇಳ್ತೀನಿ ರೀ. ಅದೇನಾಯ್ತು ಅಂದ್ರೆ ಫ್ರೆಂಡ್ಸ್, ಶಿವ ನಾನು ಡೈಲಿ ಮೇಕಪ್ ಮಾಡ್ಕೊಂಡು ರೀಲ್ಸ್ ಮಾಡೋದು ನೋಡಿ ದೃಷ್ಟಿ ಮಾಡ್ಬಿಟ್ಟೈತೆ. ಅದಕ್ಕೆ ನಾನು ಹೇಳ್ದೆ, ನಾನು ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನನಗೆ ಚಿಕ್ಕ ವಯಸ್ಸಿಂದ ಯಾರು ದೃಷ್ಟಿ ತೆಗ್ದಿಲ್ಲ. ಎಲ್ಲ ಪೀಡೆ ಪಿಸಾಚಿ ದರಿದ್ರ ಅಂತಿದ್ದೆ ಆಯ್ತು. ನೀನ್ ದೃಷ್ಟಿ ತೆಗಿ ಅಂದ್ರೆ ದೃಷ್ಟಿ ತೆಗಿತಲ್ಲ. ಯಾಕೆ ಅಲ್ಲಪ್ಪಿ? ನನ್ಗಿಷ್ಟ ದೃಷ್ಟಿ ತೆಗಿಯಪ್ಪಿ, ಇಷ್ಟ ಫ್ರೆಂಡ್ಸ್ ನನಗೆ ಇಷ್ಟ. ಎಷ್ಟ್ ದಿನ ಆಸ್ಪತ್ರೆ ಕರ್ಕೊಂಡೋಗಿದಪ್ಪಿ ಫ್ರೆಂಡ್ಸ್? ಮೊನ್ನೆ ಕರ್ಕೊಂಡೋಗಿತ್ತು ಆಸ್ಪತ್ರೆಗೆ, ಅಲ್ಲಿ ವಾಸಿ ಆಗ್ಲಿಲ್ಲ. ಅದಕ್ಕೆ ಹೆಂಗಾಡ್ತೈತಂದ್ರೆ ಮೂವ್ ಹಾಕೊಳೆ ಬೇಡ ಕಣೆ ಅಂದ್ರೆ ಏನು ಚಪಾತಿ ಮಾಡಿಯಾ? ಮೊಟ್ಟೆ ಕಿಚ್ ಮೊಟ್ಟೆ ಕೋಳಿ ಚಪಾತಿ ಇಟ್ಟು ದೃಷ್ಟಿ ತೆಗಿಯಕ್ ಪರ್ಕೇಸ್ಕ ಹೊರಕ್ ಹೋಗ್ತೈತಿ ಫ್ರೆಂಡ್ಸ್. ಅದೇ ಪರ್ಕೆ
ತಗೊಂಡ್ ಬರಪ್ಪಿ. ಯಾಕೆ ಅಂತ ಕೇಳಿದ್ರೆ ನಾನು ಹೆಂಡತಿ ದೃಷ್ಟಿ ತೆಗಿಬೇಕು ಅನ್ನು, ಅಲ್ಲೆಲ್ಲ ಫೇಮಸ್ ಆಗ್ಬಿಡ್ತೀನಿ ನಾನು. ದೃಷ್ಟಿಗೆ ಅಂತ ಹೇಳ್ತೀಯಾ? ತಿಂಡಿ ಎತ್ಕೊಂಡು ಹೋಗು, ನಿನ್ ತಿಂಡಿ ಪೋತ ಅಂತ ಎಲ್ರಿಗೂ ಗೊತ್ತಾಗ್ಲಿ. ಇದು ಪ್ಯಾಕೆಟ್ ಹುಡ್ಗ ಪಾಪ ತೆಗ್ದು ಕಟ್ಕಳ್ಸಿದ್ದು, ಹೋಗ್ತಾ ಬರ್ತಾ ಮೇಯ್ತಾ ಇರೋದೇ, ಖಾಲಿನೇ ಆಗ್ತಾ ತುಂಬಾ ಇತ್ತು. ಓಕೆ ಫ್ರೆಂಡ್ಸ್, ನಮ್ ಜ್ಯೂಸ್ ರೆಡಿ ಆಗಿದೆ, ನಾವು ಕುಡಿಯೋಣ. ಕಲರ್ ಚೇಂಜ್ ಆಯ್ತು ಅಂದ್ರೆ ಸೋಸ್ಕೋತಾರದೆ. ಇಷ್ಟೇ ಆಗೈತೆ, ಪರವಾಗಿಲ್ಲ, ಇಷ್ಟೇ ಸಾಕು. ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ, ಸಕ್ಕರೆ ಗಿಕ್ರೆ ಏನು ಹಾಕಿಲ್ಲ ಫ್ರೆಂಡ್ಸ್. ಸಕ್ಕರೆ ಉಪ್ಪು ಏನುವೆ, ಕಸ ಗುಡಿಸ್ಬಿಟ್ಟು ಸೊಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ನೆನೆ ಕಿತ್ತಿಟ್ಟಿದೀವಲ್ಲ ನೋಡಿ, ಆಯುರ್ವೇದಿಕ್ಕು, ಇದೆಲ್ಲ ಸ್ವಲ್ಪ ಆಚೆ ಇಕ್ತೀನಿ. ಆಮೇಲೆ ಇನ್ನೊಂದ್ ಸ್ವಲ್ಪ ಡ್ರೈ ಆಗ್ಲಿ. ಮಧ್ಯಾಹ್ನ ಇದೇ ಕೆಲಸ ನಂದು, ಆಯುರ್ವೇದಿಕ್ ಏರ್ ಆಯಿಲ್ ಮಾಡ್ಕೊಳ್ಳೋದು. ಇದ್ರಲ್ಲಿ ಕರ್ಬೇವು ಇಷ್ಟು ಬೇಕಾಗಿಲ್ಲ ನನಗೆ, ಸ್ವಲ್ಪ ಎತ್ಕೊಬಿಡ್ತೀನಿ ಸಾಂಬಾರ್ಗೆ. ಮಿಸ್ ಆಗಿ ಕರ್ಬೇವು ಬೇವಿನ ಸೊಪ್ಪು ಎತ್ತಿಟ್ಕೊಬಿಟ್ರೆ ಕಷ್ಟ. ತೊಳೆದಿಟ್ಟು ಅದಕ್ಕೆಲ್ಲ ಫ್ರೆಶ್ ಆಗ್ಬಿಟ್ಟವಂಗೆ. ಇಷ್ಟು ಸಾಂಬಾರ್ಗೆ. ಶುಕ್ರವಾರ ಅಪ್ಪ ಇವತ್ತು, ಶುಕ್ರವಾರ ಪರ್ಕೆ ಕೊಡಲ್ವಾ? ಕರೆಕ್ಟು. ಪರ್ಕೆ ಲಕ್ಷ್ಮೀ ಸ್ವರೂಪ, ಶುಕ್ರವಾರ ಅವ್ರು ಕೊಡಲ್ಲ, ನಾವು ತಗೋಬಾರ್ದು. ನಾವು ತಗೊಂಡ್ರೆ ಒಳ್ಳೇದು. ನಮ್ಮನೆಗೆ ಲಕ್ಷ್ಮಿ ಗೊತ್ತಿತ್ತಲ್ಲ, ಹೋಗ್ಲಿ ಬಿಡು. ಅವರ ನಂಬಿಕೆನ ಯಾಕೆ ನಾವು ಹಾಳು ಮಾಡೋದು? ಅಪ್ಪಿ ಚೇರ್ಸ್. ನಿಮ್ಗೆ ಆರೋಗ್ಯ ಬೇಡವಾ? ಕರ್ಬೇವು ಸೊಪ್ಪು ಇಡಕ್ ಜಾಗ ಇಲ್ಲ ನಮ್ಮ ಮನೇಲಿ. ನಿನಗ್ ಬೇಡವಾ ಆರೋಗ್ಯ? ಕೊಡ್ತೀನಿ ತಗೊಳಪ್ಪಿ, 1/4 ಗ್ರಾಮ. ಹೋಗಿ ಬಾ, ಕೀರೆ ಸೊಪ್ಪು ಬಿಡುದು ಬಾ. ಈ ತರ ಇದು ಮಾಡ್ತಾ ಕುಡಿತಾ ಕೆಲಸ ಮಾಡ್ಕೋತೀನಿ ಫ್ರೆಂಡ್ಸ್. ನೀವು ಹಂಗೆ ಮಾಡಿ, ಬೆಳಗ್ಗೆ ಬಿಸಿ ಆಗಿರ್ತೀವಿ. ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಜೇನುತುಪ್ಪ ತಕೊಡಪ್ಪಿ. ತುಪ್ಪ ಅಪ್ಪಿ ಫ್ರೆಂಡ್ಸ್, ಇವ್ರ ಊರ್ ಕಡೆ ಆಯುರ್ವೇದಿಕ್ ಜೇನುತುಪ್ಪ, ನೈಸರ್ಗಿಕ ಮರದಲ್ಲಿರೋ ಜೇನುತುಪ್ಪ ಸಿಗ್ತೈತೆ. ತಕೋಬಪ್ಪಿ, ಈ ಸತಿ ಹೋದಾಗ. ನನ್ನ ಹೆಂಡತಿ ಡಯಟ್ ಮಾಡ್ತಿದ್ದಾಳೆ, ಕೊಡಿ ಅನ್ನು. ದೇವ್ರೆ, ಕೀರೆ ಸೊಪ್ಪು ಉಪ್ಸಾರು ತಿಂದು ಎಷ್ಟು ದಿನ ಆಯ್ತಪ್ಪ. ಯಾರು ಇಲ್ಲ, ನಾನು ಇಲ್ಲ. ಮತ್ತೆ ಇಲ್ಲಿ ಕೂತಿರೋದು ನಾನಲ್ಲ, ದೇವನ. ಕಡ್ಡಿ ಸಮೇತ ಹಾಕೋಬೇಕು ಫ್ರೆಂಡ್ಸ್ ಉಪ್ಸಾರ್ಗೆ, ಅದೇ ಟೇಸ್ಟ್. ಬಸ್ಸಾರ್ಗೆ ಉಪ್ಸಾರ್ಗೆ ಕೀರೆ ಸೊಪ್ಪು ಕಡ್ಡಿ ಸಹ ಬಿಡಬಾರ್ದು. ನಿನ್ಗೆ ಸರ್ ಬೇಕು? ಏನಪ್ಪಿ? ಯಾವ ಮೆಣಸಿನ್ಕಾಯಿ ಸಾರಾ ಮಾಡ್ಕೊಡ್ಲ? ಮೆಣಸಿನ್ಕಾಯಿ ಸಾರು ಯಾವ ಮೆಣಸಿನ್ಕಾಯಿ ಅರಿತಾರಪ್ಪಿ? ಹಸಿ ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ ನಾನು ಅರಿಯೋದೇ ಇಲ್ಲ ಯಾವತ್ತು, ವಿಡಿಯೋದಲ್ಲಿ ತೋರಿಸ್ಲೇ ಇಲ್ಲ. ಮೊದ್ಲು ಇವ್ರು ಮದ್ವೆ ದೋಸ್ತರಲ್ಲಿ ಹಸಿಮೆಣಸಿನಕಾಯಿ ಉಪ್ಸಾರು ಖಾರ ಜಾಸ್ತಿ ಇಷ್ಟಪಡ್ತಾ ಇದೆ. ಅದು ಡೇಂಜರ್, ಗ್ಯಾಸ್ಟ್ರಿಕ್ ಆಗ್ತೈತೆ. ಆದ್ರೆ ಹಳ್ಳಿ ಕಡೆಗೆ ಏನಾಗಲ್ಲ, ಬಿಟ್ಟೆ. ಆಮೇಲೆ ನುಗ್ಗೆ ಸೊಪ್ಪು ತಿನ್ಬೇಕು ಅನ್ಸ್ಬಿಟ್ಟೈತಪ್ಪಿ ನನಗೆ. ಸೊಪ್ಪನ್ನ ಬಿಡ್ಸಾಕೋತಾ ಇದೀನಿ. ಇದ್ರ ಜೊತೆಗೆ ಏನ್ ಬೇಳೆ, ಅವರೇ ಬೇಳೆ ಹಾಕೊಂಡ್ರೆ ಚೆನ್ನಾಗಿರ್ತೈತೆ. ಅಪ್ಪಿ ನಾವ್ ಎಂತ ಜನ ಅಪ್ಪಿ, ನಾವು ಎಲ್ಲ ಬೇಳೆ ಎಲ್ಲಾ ಕಾಳು ತಗೊಂಡಿದೀವಿ. ಅವರೇ ಬೇಳೆ ಹೆಸರು ಕಾಳು ಯಾಕೆ ಮರ್ತಿದೀವಿ? ಅದೇನಾ ನಾವು ಓದಕ್ ಕಾಣಿಸ್ಲಿಲ್ಲ ಅನ್ಸ್ತೈತ್ ನನ್ಗೆ. ಇವೆರಡೇ ಮರ್ತಿದ್ದೀನಿ, ತಗೋಬೇಕು. ಕುಡಿತಾ ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ಆಗ ಎರಡು ಕೆಲಸ ಒಟ್ಟಿಗೆ ಆಗ್ತಿದೆ. ನೋಡ್ಕೊ ಇನ್ ಸ್ವಲ್ಪ ದಿನದಲ್ಲಿ ನಾನು ಹೆಂಗಾಗಿರ್ತೀನಿ ಅಂತ. ಜೀರಿಗೆ ಕರ್ಬೇವು ಸೊಪ್ಪು ಕೆಮಿಕಲ್. ಯಾರಪ್ಪ ಹೇಳಿದ್ದು? ಸಣ್ಣ ಆಗ್ತಾ ಇಲ್ಲಪ್ಪಗ. ನನ್ನ ಆರೋಗ್ಯವನ್ನ ಶುದ್ಧಿಯಾಗಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇದು ಸ್ಟಾರ್ಟ್ ಮಾಡ್ದಾಗಿಂದ ಬೈತೈತೆ. ನಿನ್ ಯಾ ಸಣ್ಣ ಆಗೋಂದ್ರು, ನೀನ್ ಯಾಕೆ ಸಣ್ಣ ಆಗ್ತಾ ಇದೀಯಾ, ನೀನ್ ಹಂಗಿಂಗ್ ಅಂತ ಬೈತೈತೆ. ನಾನ್ ಸಣ್ಣ ಆಗ್ತಾ ಇಲ್ಲ, ಸ್ವಲ್ಪ ಹೆಲ್ತಿ ಫುಡ್ ತಗೊಳ್ತಾ ಇದ್ದೀನಿ ಅಷ್ಟೇ. ನಾನು ಯಾಕೆ ಸಣ್ಣ ಆಗ್ಲಿ? ನಾನೇನು ಆಂಟಾಳಮ್ಮಂತರ ಇದ್ದೀನ? ನಾನು ಇಷ್ಟೇ ಇರ್ಬೇಕು. ನನ್ಗಿಷ್ಟ 60. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಫ್ರೆಂಡ್ಸ್ ನನ್ ದಪ್ಪ ಆಗಕ್ಕೆ. ಎಷ್ಟು ನಾನು ಚಿಕ್ಕ ವಯಸ್ಸಿಂದ ಒಣಕಲ್ ಕಡ್ಡಿ ಇದ್ದಂಗಿದ್ದೆ. ಮದ್ವೆ ಆದ್ಮೇಲೂ ಈಗ ಒಂದು 5 ವರ್ಷದಿಂದ ಅದೇ ದಪ್ಪ ಸರಿಯಾಗಿ. ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಡಾಕ್ಟರ್ ಬರ್ಕೊಟ್ಟಿದ್ರು ನನ್ಗೆ, ಹೆಲ್ತ್ ಪ್ರಾಬ್ಲಮ್ ಆಗ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡ್ಮೇಲೆ ದಪ್ಪ ಆದೆ. ಆಮೇಲೆ ಇಷ್ಟೇ ಇದ್ದೀನಿ ಫ್ರೆಂಡ್ಸ್. ನನ್ನ ದಪ್ಪನೂ ಜಾಸ್ತಿನೂ ಆಗ್ತಾಯಿಲ್ಲ, ಕಮ್ಮಿನೂ ಆಗ್ತಾಯಿಲ್ಲ. 6 ವರ್ಷದಿಂದ 60ರಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದೀನಿ, 6 ವರ್ಷದಿಂದ. ಹಾಗಾಗಿ ನಾನು ಯೋಚನೆ ಮಾಡಲ್ಲ. ಏನಾದ್ರೂ ನಾವು ವೆಯ್ಟ್ ಜಾಸ್ತಿ ಆಗ್ತಾ ಇದೀವಿ ಅನ್ನಿಸ್ತಾರೆ, ಅಲ್ಲಿ ನಮ್ಗೆ ಪ್ರಾಬ್ಲಮ್ ಐತೆ ಅಂತ. ನಾನು 6 ವರ್ಷದಿಂದ 60ರಲ್ಲೇ ಇದ್ದೀನಿ, ಅದಕ್ಕೆ ನಾನು ಯೋಚನೆ ಮಾಡಲ್ಲ.
ಟೆನ್ಷನ್ ಆಗಲ್ಲ, ಏನೋ ದಪ್ಪ ಇದ್ದೀನಿ ಹಂಗಿಂಗ್ ಅಂತ. ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಮಾತ್ರ ಯೋಚನೆ ಮಾಡ್ತೀನಿ. ಆದ್ರೆ ಹೆಲ್ದಿ ಫುಡ್ ತಿನ್ಬೇಕು ಅಷ್ಟೇ. ಹೊಟ್ಟೆ ತುಂಬ ತಿಂತೀನಿ, ಹೆಲ್ದಿ ಫುಡ್ ತಿಂತೀನಿ. ಇವತ್ತು ಈ ಜ್ಯೂಸ್ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದು ಮನೇಲಿ ಸಿಗುತ್ತಲ್ಲ ಐಟಮ್ಸ್ ಅಲ್ಲಿ, ಅದಕ್ಕೆ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂತ. ನಾಳೆ ಯಾವ ಜ್ಯೂಸ್ ಮಾಡ್ತೀನೋ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಎದ್ದು ಅಡುಗೆ ಮನೆ ಕಾಲಿಕ್ತಾಗ ಏನು ಕಾಣಿಸ್ತೈತೋ ಆ ಜ್ಯೂಸು. ಇದು ಒಂಥರ ಚೆನ್ನಾಗಿದೆ. 1 ಸ್ಪೂನ್ ಜೇನುತುಪ್ಪ ಹಾಕೊಂಡಿದ್ರೆ ಸ್ವೀಟ್ ಆಗಿರೋದು. ಜೇನುತುಪ್ಪನೂ ಯೂಸ್ ಮಾಡಿ ಫ್ರೆಂಡ್ಸ್. ಏನೇ ಡ್ರಿಂಕ್ ಕುಡಿಬೇಕಾದ್ರೆ ನೀವು ಬೆಳಗ್ಗೆ ಹೊತ್ತು ಹಾಟ್ ಡ್ರಿಂಕ್ ಮಾತ್ರ ಅಲ್ಲ, ಕೂಲ್ ಡ್ರಿಂಕ್ ಅಲ್ಲೂ ಕುಡೀರಿ. ಅಂದ್ರೆ ಬನಾನಾ ಜ್ಯೂಸು, ಆಪಲ್ ಜ್ಯೂಸು, ಮೂಸಂಬಿ ಜ್ಯೂಸು ಅದೆಲ್ಲ ಮಾಡ್ಕೊತೀರಿ, ಅದರಲ್ಲೂ ಮಿಕ್ಸ್ ಮಾಡ್ಕೊಂಡು ಜೇನುತುಪ್ಪ ಚೆನ್ನಾಗಿರುತ್ತೆ. ಏನಪ್ಪೇ ಏನಪ್ಪೇ ಏನ್ ಹೇಳ್ತೀವಿ ಜೋರಾಗಿ? ಏನ್ ಹೇಳ್ತೀವಿ ಜೋರಾಗಿ ಹೇಳಪ್ಪಿ? ನೀನ್ ಯಾವಾಗ ಪರ್ಕೆ ತರ್ತೀನಿ ಅಂತ ಓದೋ ಆವಾಗಲೇ ಗೊತ್ತಾಗೋಯ್ತು ಪರ್ಕೆ ನೀನ್ ತಗೋಬರಲ್ಲ ಅಂತ ನನ್ಗೆ. ಎಷ್ಟು ರೂಪಾಯಿ ಅಂತೆ ಪರ್ಕೆಗಳು? 100 ರೂಪಾಯಿ 3 ಪರ್ಕೆನಾ? ನಿಮ್ಮವ್ವ ಒಂದು ಹೊರೆ ಕೊಟ್ಟಿರೋದು 50 ರೂಪಾಯಿ ಕೊಟ್ಟಿದ್ರೆ ಇವ್ರ ಮನೇಲಿ ಐತೆ ಫ್ರೆಂಡ್ಸ್. ಇವಾಗ ಓದಾಗೆಲ್ಲ ಮರ್ತು ಬರ್ತಿದೆ. ಅಂದ್ರೆ ಹೆಣ್ಮಕ್ಳು ತವ್ರ ಮನೆಗೆ ಹೋದ್ರೆ ಪರ್ಕೆ ಎತ್ಕೊ ಬರ್ಬಾರ್ದಂತೆ, ಗಂಡ್ಮಕ್ಳು ಎತ್ಕೊ ಬರ್ಬೋದು. ಇವ್ರೇನ್ ಸತ್ಯಮನ್ ಸಾವಿತ್ರಪ್ಪನವ್ರು ಅಲ್ವಲ್ಲ, ಅದಕ್ಕೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಪರ್ಕೆ ಎತ್ಕೊ ಬಂದ್ರೆ ತವ್ರ ಮನೆಗೆ ದರಿದ್ರ ಬರ್ತೈತಂತೆ. ಅಂದ್ರೆ ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾರಲ್ಲ. ಪರ್ಕೆಗೂ ಎಷ್ಟೊಂದೆಲ್ಲ ಐತಿ. ಇದೆಲ್ಲ ತಿಳ್ಕೊಂಡಿದ್ದೀನಲ್ಲ, ನಾನೇ ಬುದ್ಧಿವಂತೆ ಅಂತ ಅನ್ಕೋಬೇಕು. ಸೊಪ್ಸಾರ್ ಬಸಾರ್ ಮಾಡೋದು ಸರಿ, ಈ ಬಿಡಿಸೋದೇ ನನ್ಗೆ ಯಮಭಾರ. ಕೀರೆ ಸೊಪ್ಪಲ್ಲಿ ಜಾಸ್ತಿನೇ ಮಣ್ಣಿರ್ತೈತೆ, ಹಂಗಂತ ಕಿವಿಚಿ ತೊಳೆಕೊಳಕ್ ಹೋಗ್ಬಾರ್ದು. ಫುಲ್ಲು ನೀರು ಹಸ್ರಿಗಾಗಂಗೆ. ಕೆಲವ್ರಿಗೆ ಸೊಪ್ಪು ತೊಳೆಯಕ್ಕೂ ಬರಲ್ಲ, ಅದಕ್ಕೆ ಇದ್ರು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬರು ಸಿಸ್ಟರ್ ಕೇಳಿದ್ರೆ ನನಗೆ ಸೊಪ್ಪು ತೊಳೆಯಕ್ಕೆ ಬರಲ್ಲ ಅಂತ. ಇದು ಕಾಮಿಡಿ ಅನ್ಸ್ಬೋದು, ನಿಜ. ಕೆಲವ್ರಿಗೆ ಸೊಪ್ಪು ತೊಳೆಯಕ್ಕೆ ಗೊತ್ತಾಗಲ್ಲ. ಅದನ್ನ ಪ್ರೆಸ್ ಮಾಡಬೇಕು ಅಷ್ಟೇ, ನೀರು ಹಾಕ್ಬಿಟ್ಟು ಚೆನ್ನಾಗಿ ಜಾಲಿಸೋ ಥರ, ಬಟ್ಟೆ ಹೆಂಗೆ ಜಾಲಿಸ್ತೀವಿ ನಾವು ಆ ಥರ ಕಿವಿಚಕ್ಕೆ ಹೋಗ್ಬಾರ್ದು. ಸುಮ್ಮನೆ ಒತ್ತಿ ಪ್ರೆಸ್ ಮಾಡಿದ್ರೆ ಸಾಕು, ಮಣ್ಣೆಲ್ಲ ಕ್ಲೀನ್ ಆಗ್ಬಿಡ್ತೈತೆ. ಆಮೇಲೆ ಸೈಡಿಗೆ ತಗೋಬೇಕು. ಸೊಪ್ಪು ಹೆಂಗೆ ತೊಳಿಬೇಕಂದ್ರೆ, ತೊಳೆದ್ಬಿಟ್ಟಾದ್ಮೇಲೆ ತಳದಲ್ಲಿ ನೀರು ಮುಟ್ಟಬೇಕು ಕೆಳಗಡೆ ಪಾತ್ರೆನ. ಅಲ್ಲಿ ಕಲ್ಲು ಒಂದು ಸಿಗಬಾರ್ದು ತಳದಲ್ಲಿ. ಸಿಗ್ಲಿಲ್ಲ ಅಂದರೆ ಒಂಚೂರು ಮಣ್ಣಿಲ್ಲ ಅಂತ 5-6 ಸಲ ತೊಳ್ಕೊಂಡಿದ್ದಾದ್ಮೇಲೆ ಆಮೇಲೆ ಕುಕ್ಕರ್ಗೆ ತೊಗರಿಬೇಳೆ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೊಮೊಟೊ ತೊಳೆದಿಟ್ಕೊಂಡಿರೋ ಸೊಪ್ಪು, ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ 1 ವಿಸಿಲ್ ಬೇಯಿಸ್ಕೊಳ್ತೀನಿ ಅಷ್ಟೇ. ಸೊಪ್ಪು ಬೇಳೆ ಎರಡೂ ಬೇಗ ಬೇಯುತ್ತೆ. ಹಂಗಾಗಿ ಸೈಡ್ಗೆ ಒಗ್ಗರಣೆಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಉಪ್ಸಾರಿಗೆ ಕರಿಬೇವು, ಕೊತ್ತಂಬರಿ, ಒಣಮೆಣಸಿನ್ಕಾಯಿ ಇವೆಲ್ಲ ತಗೊಂಡಿದ್ದೆ. ಅದನ್ನ 1 ವಿಸಿಲ್ ಆದ್ಮೇಲೆ ಸೈಡಿಗೆ ಬಸ್ಕೊಳ್ತಾ ಇದ್ದೀನಿ. ಒಂದು ನಾನ್ ಸ್ಟಿಕ್ ಬಾಣಲಿ ಇಟ್ಕೊಂಡು ಒಣಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ. ನಾನ್ ಸ್ಟಿಕ್ ಬಾಣಲಿಲು ಲೋ ಫ್ಲೇಮಲ್ಲಿ ಒಣಮೆಣಸಿನ್ಕಾಯಿ ಹುರ್ಕೊಂಡ್ರೆ ಗಮ್ ಅಂತ ಬರುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಆಮೇಲೆ ಸೈಡಿಗೆ ಎತ್ಕೊಂಡು ಅಡೆ ಬಾಣಲಿಲಿ ಎಣ್ಣೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿಗೆ ಬೇಕಾದಷ್ಟು ಮಾತ್ರ ಉಪ್ಪು, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದು ಸೊಪ್ಪಿಗೆ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಎಣ್ಣೆ ಜಾಸ್ತಿ ಹಾಕ್ಕೋಬಾರ್ದು. ಸೊಪ್ಪು ಟೇಸ್ಟ್ ಸಿಗಲ್ಲ, ಬರೀ ಎಣ್ಣೆ ಇರ್ತೈತೆ. 1 ಸ್ಪೂನ್ ಎಣ್ಣೆಲಿ ಇದೆಲ್ಲ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, 1 ವಿಸಿಲ್ಗೆ ಬೆಂದೋಗ್ಬಿಟ್ಟೈತೆ. ಗೊತ್ತೇ ಆಗಲಿಲ್ಲ ನನಗೆ. ಹೊಸ ಬೇಳೆ ಅಲ್ವಾ, ಲೇಟ್ ಬೇಯೋದು ಅಂದ್ಕೊಂಡೆ. ಪರವಾಗಿಲ್ಲ, ಬೆಂದೋಗೈತೆ. ಉಪ್ಸಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡಿರೋ ಟೊಮೊಟೊ, ಜೀರಿಗೆ ಮೆಣಸು, ಒಣಮೆಣಸಿನ್ಕಾಯಿ, ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ, ಕೊತ್ತಂಬರಿ, ಉಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡೆ. ಹುಣಸೆ ಹಣ್ಣು ಜಜ್ಕೊಂಡಿಲ್ಲ, ಹಂಗಾಗಿ ಇದನ್ನ ರುಬ್ಕೊಂಡಿದ್ದೀನಿ. ಸೊಪ್ಪಸ್ತಿರೋ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಯಾಕಂದರೆ ದೊಡ್ಡ ಜಾರಲ್ಲಿ ಜಾಸ್ತಿ ನೀರಿದ್ರೆ ಇಲ್ಲ, ಜಾಸ್ತಿ ಚಟ್ನಿ ಇರಬೇಕು ರುಬ್ಕೊಳ್ಳೋಕ್ಕೆ. ಹಂಗಾಗಿ ಅದೇ ಜಾರಿಗೆ ಸ್ವಲ್ಪ ಸೊಪ್ಪಸ್ತಿರೋ ನೀರು ಹಾಕ್ಕೊಂಡು ನೀರನ್ನ ಒಂದು ಸ್ವಲ್ಪ ಕುದಿಯೋಕೆ ಇಟ್ಕೊಳ್ತೀನಿ. ಅದೇ ಉಪ್ಪು ನೀರು. ಸೊಪ್ಪು ಒಗ್ಗರಣೆ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡೆ, ಮಿಕ್ಸ್ ಮಾಡಿಕೊಂಡೆ. ಯಾವಾಡೋದು ಹೊಟ್ಟೆ ಹಸಿತಿದ್ ಬಾರಪ್ಪಿ. ನಮ್ಮ ಉಪ್ಸಾರು ಮುದ್ದೆ ರೆಡಿ. ಉಪ್ಸಾರ್ ಬಿರಿಯಾನಿ ಸಾರ್. ಉಪ್ಪು ಸರಿ ಆಯ್ತಾ ನೋಡ್ಕೊಪ್ಪ. ಉಪ್ಸಾರ್ ಅಂದ್ರೆ ಸೂಪರ್. ಬೇಕಾ? ಯಾವಾಗ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ತೀನಿ ನಾನು. ಸೂಪರು. ತಿನ್ಬಿಟ್ಟಳು. ಅಪ್ಪಿ, ತಿಂಡಿ ತಿನ್ಬೇಕಾರೆ ಹೆಂಗ್ ಸೌಂಡ್ ಬರ್ತೈತೆ? ಸೂಪರ್. ಹಂಗ್ ಬರ್ಬೇಕು. ಇವಾಗ ಇಷ್ಟೊತ್ತ ಅಪ್ಪನ ಹತ್ರ ಜೋರಾಗೆ ಮಾತಾಡ್ತಿದ್ದಲ್ಲ, ಇಲ್ಲಿ ತನಕ ಕೇಳಿಸ್ತಿದ್ದ, ಗೇಟ್ ಹತ್ರ ಮಾತಾಡ್ತಾ ಇದ್ದಿದ್ದು. ಮನೆಗೆ ಬಂದ ತಕ್ಷಣ ಯಾಕೆ ಮೊಬೈಲ್ ಸ್ಟಾರ್ಟ್ ಮಾಡಿದ ತಕ್ಷಣ ವಾಯ್ಸ್ ಡೌನ್ ಆಗ್ತೈತೆ? ಆಕ್ಟಿಂಗ್ ಜಾಸ್ತಿ ನೀನು. ನಿಂಬೆ ಹಣ್ಣು ಕೊಡ್ಪಿ.
ನಿಂಬೆ ರಸ ಹುಣಸೆ ರಸ ಹಾಕಿರ್ತೀನಿ ಫ್ರೆಂಡ್ಸ್, ಆದ್ರೂ ನಿಂಬೆ ರಸ ಸ್ವಲ್ಪ ಹಾಕೊಂಡ್ರೆ ಸೂಪರ್ ಇರ್ತದೆ. ಹುಣಸೆ ರಸ ಕಮ್ಮಿ ಹಾಕೊಂಡು ನಿಂಬೆ ರಸ ಜಾಸ್ತಿ ಹಾಕಬೇಕು, ಸೂಪರ್ ಇರ್ತದೆ. ಸೂಪರ್ ಇದೆ, ಅದಕ್ಕೆ ನಾನು ಉಪಸಾರ ಬೇಕು ಅಂತ ಮಾಡಿದ್ದು. ಫ್ರೆಂಡ್ಸ್ ನಾವೀಗ ಹೋಗ್ತಾ ಇದೀವಿ ನನ್ನ ಜಂಕ್ ಫುಡ್ ಎಲ್ಲ ಕೋತಿಗೆ ಕೊಡೋಕೆ. ಓ ಮೈ ಗಾಡ್, ಪೂರಿ ತಗೊಳ. ಹಾಯ್ ಹಾಯ್ ಹಾಯ್, ಇವನವನೇ ಇಂದಪ್ಪಿ ಹಿಡ್ಕೋ. ಮರಿ ಕೊಡ, ಮರಿಗುಟ್ಟಿರೋದು ಕೊಡ್ತೀನಿ. ಎಷ್ಟೊಂದು ಮರಿಗಳೇ ಹಾಕ್ಬಿಟ್ಟ ಒಂದೇ ಮಡ್ಗಲ್ಲಿ. ನಾನು ಜಂಕ್ ಫುಡ್ ಎಲ್ಲ ದಾನ ಮಾಡ್ತಾ ಇದ್ದೀನಲ್ಲಪ್ಪ ದೇವ್ರೆ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಬರ್ತಾರೆ ಎಲ್ರು, ನಾನು ಆಮೇಲೆ ಒಬ್ಬೊಬ್ರೆ ಯಾಕೆ ಒಂದೊಂದೇ ಎತ್ಕೊಂಡು ಹೋಗ್ತವೆ, ಮಿಕ್ದವಾಗೆಲ್ಲ ಬೇಕು ಅಂದ್ಬಿಟ್ಟಾ. ಅಪ್ಪಿ ಒಂದೇ ಒಂದು ಮಾನ್ಕಾಯಿ ಅದನ್ನ ಹಂಗೆ ಬಿಟ್ಟಿದ್ದೀನಪ್ಪ, ಇನ್ನೂ ಸ್ವಲ್ಪ ದಪ್ಪಾದ್ಮೇಲೆ ಕಿತ್ಕೊಳ್ವಾ ಅಂತ. ತಿನ್ನೋದೇ ಇಲ್ಲ ಅಂದ್ರೆ ಕೋತಿಗಳು ಡಯಟ್ ಮಾಡ್ತಾವೇನೋ, ಅದಕ್ಕೆ ತಿಂತಲ್ವೇನೋ. ಹಾಯ್ ಹಾಯ್ ಏನಂತ ಕರೆಯೋದು ಇವನು ಗೊತ್ತಾಗ್ತಾ ಇಲ್ವಲ್ಲ. ಫ್ರೆಂಡ್ಸ್ ನೆನೆ ನ್ಯೂಸಲ್ಲಿ ಪಾನಿಪುರಿ ತಿಂದ್ರೆ ಕ್ಯಾನ್ಸರ್ ಬರ್ತೈತೆ ಅಂತ ತೋರಿಸ್ತಿದ್ರು, ಅದಕ್ಕೆ ಶಿವ ಇವಾಗ ಪೂರಿನೆಲ್ಲ ಕೋತಿಗೆ ಹಾಕ್ಸೈತೆ ತಿನ್ಬೇಡ ಅಂತ. ಅಂದ್ರೆ ಅದಕ್ಕೂ ಮುಂಚೆ ನಾನು ಬಿಟ್ಟಿದ್ದೆ ಬಿಡಿ, ಜಂಕ್ ಫುಡ್ ಏನೂ ತಿನ್ನಲ್ಲ ಅಂತ. ತಿನ್ನೋ ಸ್ವೀಟಿ ಪೂರಿ, ಸ್ವೀಟ್ ಪೂರಿ. ಬಾಯಿಗೆ ತುರ್ಕೊಳಕ್ ನೋಡ್ತೈತೆ ಅದ್ರ ಅದ್ ನಂತರ ಬಕಾಸುರ ವಂಶದ್ದು. 2000 years later. ಹಾಯ್ ಫ್ರೆಂಡ್ಸ್, ಈಗ ಸಂಜೆ ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಜೋಶಾಗಿ ಸ್ಟಾರ್ಟ್ ಮಾಡ್ತೀನೋ, ಸಂಜೆ ಅಷ್ಟು ಡಬಲ್ ಡೌನ್ ಆಗ್ಬಿಟ್ಟಿರ್ತೀನಿ. ಕೆಲಸದಿಂದ ಬರೋದೇ ಸಾಕಾಗುತ್ತೆ ಫ್ರೆಂಡ್ಸ್. ಒಂದು 10 ನಿಮಿಷ ರೆಸ್ಟ್ ಮಾಡೋಷ್ಟರಲ್ಲಿ ನಂದು ರೆಸ್ಟು ಅಲ್ಲ, ಕಮೆಂಟಾಗಿ ರಿಪ್ಲೈ ಮಾಡೋದು ಅದೊಂದು ರೆಸ್ಟು ಅಂತ ಹೆಸರಿಟ್ಟಿದ್ದೀನಿ ಅದಕ್ಕೆ. ಓಕೆ ಫ್ರೆಂಡ್ಸ್, ಈಗ ಬೇಗ ನೆನೆ ಏರ್ ಆಯಿಲ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಏರ್ ಆಯಿಲ್ ಮಾಡಕ್ ಹಾಕ್ಬಿಟ್ಟು ಆಮೇಲೆ ಬೇಗ ಮನೆ ಒರೆಸ್ನ ಫ್ರೆಶ್ ಆಗಿ ಬೇಗ ಪೂಜೆ ಮುಗಿಸ್ಕೊಬಿಡುವ. ಶುಕ್ರವಾರ ಬಂದ್ರೆ ಭಯನೇ ಆಗ್ತೈತೆ ಫ್ರೆಂಡ್ಸ್ ನನಗೆ. ನಾನು ನಿದ್ದೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೂ ಮುಂಚೆ ಒಂದು ರೀಲ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಅವ್ರ ಹೆಂಡತಿ ಅಮ್ಮ ಮನೇಲೇ ಇರೋದು, ಕೆಲ್ಸಕ್ಕೇನು ಹೋಗಲ್ಲ, ಮನೆ ಕೆಲಸ ಮಾಡಿ ಸುಸ್ತಾಗಿ ಮಲಗ್ಬಿಟ್ಟಿರ್ತಾಳೆ ಅರ್ಧಂಬರ್ಧ ಮನೆ ಕೆಲಸ ಮಾಡಿ. ಅವ್ರ ಗಂಡ ಆಫೀಸಿಂದ ಬಂದು ಹೆಂಡತಿ ಮಲಗಿರೋದು ನೋಡಿ, ಅಯ್ಯೋ ಪಾಪ ಸುಸ್ತಾಗಿದ್ದಾಳೆ ನನ್ನ ಹೆಂಡತಿ ಅಂದ್ಬಿಟ್ಟು ಬೇಗ ಮನೆ ಕ್ಲೀನ್ ಮಾಡಿ ಅಡುಗೆಲ್ಲ ಮಾಡ್ಬಿಟ್ಟು ಅವಳು ಎಚ್ಚರ ಆಗೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿರ್ತಾನೆ. ನಾನು ಅದೇ ಹ್ಯಾಂಗ್ ಓವರ್ ಅಲ್ಲಿ ಇದ್ದೆ. ನನ್ನ ಗಂಡನು ಈ ತರ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಕಣ್ಮುಚ್ಚಿ ಕಣ್ಬಿಟ್ಟು ಎದ್ ನೋಡಿದ್ರೆ ಏನು ಇಲ್ಲ. ನಮ್ಮ ಲೈಫಲ್ಲಿ ಅಂತ ದುರಂತಗಳೆಲ್ಲ ನಡೆಯಲ್ಲ, ಚಾನ್ಸೇ ಇಲ್ಲ. ಅದಕ್ಕೆ ನಮ್ಮ ಕೆಲಸ ನಾನೇ ಮಾಡ್ಕೊಡೋಣ ಅಂದ್ಬಿಟ್ಟು ಆಯುರ್ವೇದಿಕ್ ಏನೇನು ಬೇಕೆಲ್ಲ ರೆಡಿ ಮಾಡಿದ್ದೀನಿ. ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್, ಹೊಸದಾಗಿ ಯಾರು ನೋಡೋರ್ಗೆ ಯೂಸ್ ಆಗುತ್ತೆ. ಮತ್ತೆ ನಿನ್ನೆ ಭೃಂಗರಾಜನ ಇಂದುಲೇಖ ಅಂದಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಈ ತರ ಮಾಡೋ ಮಿಸ್ಟೇಕ್ಸ್ ಎಲ್ಲ ನೀವು ಕಲೆಕ್ಟ್ ಮಾಡ್ತೀರಲ್ಲ, ನಿಮ್ದು ದೊಡ್ಡ ಮನ್ಸು. ತುಳಸಿ ದಾಸವಾಳ ನೆನ್ನೆ ಇಷ್ಟ ಕಿತ್ಕೊ ಬಂದಿದ್ ಫ್ರೆಂಡ್ಸ್, ತೊಳೆದಿಟ್ಟಿದೆ ನೋಡಿ, ಇನ್ನು ಫ್ರೆಶ್ ಆಗೇ ಇದೆ. ಮೊಗ್ಗೆಲ್ಲ ಕಿತ್ಕೊಂಡಿದ್ನಲ್ಲ ಅದಕ್ಕೆ. ಮತ್ತೆ ಇದೆ ಭೃಂಗರಾಜ್, ಬೇವಿನ ಎಲೆ, ಇದು ಕರ್ಬೇವು ಕಾಯಿ, ಇದು ಕರ್ಬೇವು ಸೊಪ್ಪು, 3 ಏಲಕ್ಕಿ, ಮೆಂತೆ, ಮತ್ತೆ ಮೆಹಂದಿ ಸೊಪ್ಪು, ಇದು ಎಣ್ಣೆ, ಫ್ರೂಟಿ ಅಲ್ಲ, ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ. ಈಗ ಇಷ್ಟಲ್ಲಿ ಮಾಡ್ಕೊಳ್ವಾ. ಒಂದು ಸ್ವಲ್ಪ ನಾವು ನೀರು ಸೋಕ್ಬಾರ್ದು, ಸ್ಮೆಲ್ ಬಂದ್ಬಿಡ್ತೈತೆ ಎಣ್ಣೆ. ಬಾಣಲಿ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಬೆಚ್ಚಗಾದ್ಮೇಲೆ ಇವೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿದ್ಮೇಲೆ ಹಾಕೋದ್ರೆ ಎಲ್ಲ ಆರ್ತೈತೆ ಅಂದ್ಬಿಟ್ಟು ಇವೆಲ್ಲನೂ ಒಂದೇ ಸಲ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಮಾತ್ರ ಹಾಕ್ಕೊಂಡಿಲ್ಲ. ಇದ್ರ ಜೊತೆಗೆ ಅಲೋವೆರಾ, ಈರುಳ್ಳಿನೂ ಹಾಕ್ಬೋದು. ಅವೆರಡು ಬೇರೆ ಒಂದು ಸಲ ಅಂದ್ಬಿಟ್ಟು ನಾನೇ ಸ್ಕಿಪ್ ಮಾಡಿದ್ದೀನಿ. ಏನಿಲ್ಲ, ಏನು ಸಿಗ್ಲಿಲ್ಲ ಅಂದ್ರೂ ಕರ್ಬೇವು ಮೆಂತೆ ಅಂತೂ ಎಲ್ಲರ ಮನೇಲಿ ಇದ್ದೇ ಇರ್ತೈತೆ, ಟ್ರೈ ಮಾಡ್ಬೋದು. ಏಲಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಆಪ್ಷನಲ್ಲು, ಸ್ಮೆಲ್ ಗಮ್ಮಂತ ಬರುತ್ತೇನೋ ನೋಡೋಣ ಅಂತ ಫಸ್ಟ್ ಟೈಮ್ ಆ್ಯಡ್ ಮಾಡಿದ್ದೀನಿ. ಮತ್ತು ಏಲಕ್ಕಿ ಎಣ್ಣೆ ತಲೆಗೆ ಹಚ್ಕೊಂಡ್ರೂ ಕೂದಲು ಚೆನ್ನಾಗಿ ಬೆಳಿತೈತೆ, ಅದಕ್ಕೋಸ್ಕರ. ಯಪ್ಪ ಈ ಮೋಡ ಯಾಕಪ್ಪ ಹಿಂಗೆ ಮುಚ್ಕೊಂಡೈತೆ? ಎಲ್ಲಿ ನೋಡ್ತಿದ್ಯಪ್ಪ ನೀನು? ಅಯ್ಯೋ ಮೋಡ ಮುಚ್ಕೋತೈತೆ. ಶುಕ್ರವಾರ ಈ ವಾರದ ದಿನ ಮಳೆ ಬಂದರೆ ನಾನು ನೀರು ಕಾಯಿಸ್ಕೊಳ್ಳೋದು ಹೆಂಗೆ? ತಣ್ಣೀರಿಗೆ ಬಸ್ಕೋಬೇಕಷ್ಟೇ.
ಇಷ್ಟಾದ್ರೆ ಸಾಕು ಫ್ರೆಂಡ್ಸ್. ಹೆಂಗಾಗ್ಬೇಕು ಅಂದ್ರೆ ಇವೆಲ್ಲ ಪದಾರ್ಥ ಹಾಕ್ತಿವಲ್ಲ ಇವೆಲ್ಲ ಎಣ್ಣೆ ಹೀರ್ಕೊಂಡು ಬಿಟ್ಬಿಡ್ಬೇಕು. ಈ ತರ ತೊರಪ್ ತರ ಆಗ್ಬೇಕು. ಯಾಕಂದ್ರೆ ಚೆನ್ನಾಗಿ ಬೇಯಿಸ್ಕೊಂಡಿಲ್ಲ ಅಂದ್ರೆ ಇವಾಗಲೆಲ್ಲ ಎಣ್ಣೆ ಉಳ್ಕೊಬಿಡ್ತಿದೆ. ಈಗ ನೋಡಿ ಸೌಂಡಿಂಗ್ ಬರಬೇಕು, ಪೇಪರ್ ತರ, ಒಣಗಿರೋ ಎಲೆ ತರ. ಇದು ತಣ್ಣಗಾದ್ಮೇಲೆ ಸೋಸ್ಕೋತೀನಿ. ಈ ಕಲರ್ ಬಂದ್ರೆ ಸಾಕು. ಹಾಯ್ ಫ್ರೆಂಡ್ಸ್, ಈಗ 8 ಗಂಟೆ, ರಾತ್ರಿ 8 ಗಂಟೆ. ನಾನು ಸಂಜೆನೆ ಬೆಡ್ಶೀಟ್ ಎತ್ತಾಕ್ಬಿಟ್ಟು ಮಲಗ್ಬಿಟ್ಟೆ. ಫುಲ್ ಜ್ವರ ಬಂದ್ಬಿಟ್ಟೈತೆ ನನಗಂತೂ. ಅಂದರೆ ಇವತ್ತು ಜಾಸ್ತಿ ಕೆಲಸ ಇತ್ತು. ಶಿವನ ಒಂದು 3-4 ದಿನದಿಂದ ಮೈಕೈ ನೋವು ಜಾಸ್ತಿ ಅಂತ ಹೇಳ್ತಾಯಿತ್ತು. ಹಂಗಾಗಿ ಶಿವ ಕೆಲಸನೂ ಮಾಡಿಬಿಟ್ಟೆ. ಸಿಕ್ಕಾಪಟ್ಟೆ ಮೈಕೈ ನೋವು ಬಂತು. ಪೂಜೆನೂ ಮಾಡಲಿಲ್ಲ, ಏನೂ ಇಲ್ಲ. ನನಗೆ ಬೇಜಾರಾಗ್ತಿದೆ. ಶುಕ್ರವಾರ ಹಿಂಗೈತಲ್ಲ ಮನೆ ಅಂತ. ಶಿವಾಗ ಹೇಳ್ತಾ ಇದ್ರು, ನಾನು ಪೂಜೆ ಮಾಡಲಿಲ್ಲ. ಶಿವಾಗೂ ನನಗೂ ಸಾಕಾಗೈತೆ ಅಂತ. ಶಿವನು ನನ್ನ ಥರನೇ ಪೇಷಂಟ್ ಥರ ಕೂತೈತೆ. ಅದಕ್ಕೆ ಇವಾಗ ನೋಡೋ ತನಕ ನೋಡ್ತು. ಅನ್ನಾದರೂ ಮಾಡ್ತೀನಿ ಉಪ್ಸಾರಿಗೆ ಅಂತ ಅನ್ನಕ್ಕೆ ಇಡಕ್ಕೆ ಅಕ್ಕಿ ತೊಳ್ಕೊಬರಕ್ಕೆ ಹೋಗೈತೆ. ಅನ್ನ ಹೆಂಗೆ ಮಾಡ್ತೈತೆ ಅಂತ ತೋರಿಸ್ತೀನಿ. ಅದು ಅನ್ನನ ಗಂಜಿನೋ ಗೊತ್ತಾಗಲ್ಲ. ಪರವಾಗಿಲ್ಲ, ಎಷ್ಟಾದರೂ ಮಾಡಿಕೊಡ್ತೈತಲ್ಲ ಅದು ನನ್ನ ಖುಷಿ. ಹೋಟೆಲಲ್ಲಿ ತಂದು ಕೊಡ್ತೀನಿ ಅಂತೂ. ಬೇಡ, ಸುಮ್ಮನೆ ಉಪ್ಸಾರೇ ಇಷ್ಟ ಆಗೈತೆ ನನಗೆ. ಇಂಥ ಟೈಮಲ್ಲಿ ಉಪ್ಸಾರು ತಿಂದ್ರೇ ಚೆನ್ನಾಗಿ ಅನ್ಸೋದು. ಸೈಡ್ಗೆ ಏನೂ ಇಲ್ಲ. ಇಲ್ಲಿ ಕಷ್ಟ ಒದ್ದಾಡ್ತಾ ಇದ್ದೀನಿ. ಸೈಡ್ಗೆ ಏನೂ ಇಲ್ಲ ಅನ್ನೋ ಚಿಂತೆ ನನಗೆ. ಸ್ವಾಮಿ, ಹಿಂಗಿರ್ತೈತೆ ಜ್ವರ ಬಂದ್ರೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟೋ ವರ್ಷಗಳಾಗಿತ್ತು ನನಗೆ ಜ್ವರ ಬಂದೆ. ಮಾಮೂಲಿ ಮೈಕೈ ನೋವು ಬರ್ತಾಯಿತ್ತು, ಆವಾಗ ತಲೆನೋವು, ನೆಗಡಿ, ಕೆಮ್ಮು ಇಂಥವು ಬರ್ತಾಯಿತ್ತು. ಕಷ್ಟ ಜೀವನ. ಸ್ವಾಮಿ, ಸಾಕಾಗ್ತೈತೆ. ಉಪ್ಪು ಗೊತ್ತಾಗ್ತೈತೆ ಎಷ್ಟು ಹಾಕ್ಬೇಕು ಅಂತ. ಉದ್ರುದ್ರ ಸರೋಗ್ತೈತಪ್ಪ. ಅನ್ನ ಸ್ವಲ್ಪ ಗಂಜಿ ಆಗ್ತೈತೆ, ಅದಕ್ಕೆ ನೀರು ಕಮ್ಮಿ ಇಕ್ಕೋಬೇಕು. ಸೈಡ್ಗೆ ಏನ್ ಮಾಡ್ತಾ ಇದೀಯಪ್ಪ? ಸಿಲಿಂಡರ್ ಆಫ್ ಮಾಡಿದೀನಿ ನೋಡು. ಆ ಎಣ್ಣೆ ಸೈಡ್ಗೆ ಡಪ್ಪ ಸೋಸ್ಕೊಳ್ತೀನಿ. ಅಯ್ಯೋ, ಎಣ್ಣೆ ಬೇರೆ ಮಾಡಿದ್ದೆ. ಅದಕ್ಕೆ ಏನು ನೀರ್ಗಿರಿ ಏನು ಸೋಸ್ಬೇಡಪ್ಪ. ಬಾಳ್ಲಿ ಸೈಡ್ಗೆ ಇಟ್ಬಿಡು, ಸೋಸ್ಕೊಳ್ತೀನಿ ನಾಳೆ. ಬಿಸಾಕ್ತಾ? ನಿಮ್ಮವ್ವ ಕೊಟ್ಟಿರೋದನ್ನ ನಾನು ಆಯುರ್ವೇದಿಕ್ಕಾಗಿ ಕನ್ವರ್ಟ್ ಮಾಡಿದ್ದೀನಿ. ಉಪ್ಪು ಮಾಮೂಲಿ ಬಾಕ್ಸಲ್ಲೇ ಐತೆ. ನಿನ್ ಕಣ್ ಮುಂದೆನೆ ಕಾಣಿಸ್ತೈತೆ. ಝೂಮ್ ಹಾಕು ಸುತ್ತ. ಹೇಳ್ಕೊಡೋಷ್ಟಲ್ಲಿ ನಾನೇ ಎದ್ದು ಬಂದು ಒದ್ದಾಡ್ಕೊಂಡು ಅಡುಗೆ ಮಾಡ್ಬಿಡೋಣ ಅನಿಸ್ತೈತೆ. ಅದಕ್ಕೆ ಅವಾಗ ಅಡುಗೆ ಮನೇಲಿ ಬುಗ್ಗು ನೋಡ್ಬೇಕು, ಏನೇನು ಎಲ್ಲೈತೆ ಹೆಂಗೈತೆ ಅಂತ. ಗಂಡಸರು ನೋಡಲ್ಲ. ಗಂಡಸು ಅನ್ನೋ ದಿಮಾಗ್ ಬಿಟ್ಬಿಡ್ಬೇಕಪ್ಪ ಆಗಾಗ. ಹಂಗಾರೆ ಸುಮಾರು ಜನ ಹೋಟ್ಲಲ್ಲಿ ಅಡುಗೆ ಮಾಡೋರೆಲ್ಲ ಯಾಕೆ ಅವರು ಗಂಡ್ಮಕ್ಳು, ನೀನು ಸ್ಪೆಷಲ್ ಆಗಿ ಮೇಲಿಂದ ಟಪ್ಪಕ್ ಅಂತ ಉದರ್ಬಿಟ್ಟ? ಕಾಯಿಲೆ ಅನ್ಬೇಡಪ್ಪ, ನನ್ಗೇನೋ ಬರ್ಬಾರ್ದು ಬಂದಂಗೆ. ಯಾರಿದ್ದಪ್ಪ ಹುಷಾರಿಲ್ದೆ ಆಗಿರೋದು ನನ್ಗೆ? ನನ್ನಿಂದ. ಏನ್ ಮಾಡ್ದೆ? ಕೆಲಸ ಮಾಡ್ದೆ. ಶಿವ ಮಾಡ್ತೈತಲ್ಲ ಫ್ರೆಂಡ್ಸ್, ಯಾವಾಗ್ಲೂ ಅಡ್ಜಸ್ಟ್ ಮಾಡ್ಕೊಂಡು. ಅದಕ್ಕೆ ನಾನು ಒಂದ್ ದಿನ ಹೆಲ್ಪ್ ಮಾಡೋಣ, ಶಿವ ಕೆಲ್ಸನ ಮಾಡೋಣ ಅಂತ ಮಾಡ್ದೆ. ಸರಿಯಾಗಿ ಬುಕ್ ಆದೆ. ಯಪ್ಪ, ಹೆಂಗೈತಂದ್ರೆ ಮೈಕೈ ಎಲ್ಲ ರೂಮಲ್ಲಿ ಹಾಕಿ ಚೆನ್ನಾಗಿ ಒಂದು 10 ಜನ ಹೊಡ್ದಂಗೈತೆ. ಏನಪ್ಪಿ ಸೈಡ್ಗೆ ಏನ್ ಮಾಡ್ತೀರಿ ಹೇಳಪ್ಪಿ? ಸೈಡ್ಗೆ ಏನ್ ಬೇಕು? ಮೊಟ್ಟೆ ಬೇಕಾ? ಮೊಟ್ಟೆ ಬೇಡ. ಮೀನ್ ಬೇಕು? ಬಜ್ಜಿ ಬೇಕಾ? ಬಜ್ಜಿ ಬೇಡ. ಕೊಂಡ ಬೇಕಾ? ಬೇಡ. ವಡೆ ಬೇಕಾ? ಬೇಡ. ಮೀನ್ ಬೇಕು? ನೀನೇ ನಿನ್ ಕೈ ಕಟ್ ಮಾಡಿ ಫ್ರೈ ಮಾಡಿ ಕೊಟ್ಬಿಡು. ಹ್ಯಾಂಡ್ ಪೀಸ್ ತಿನ್ಕೋತೀನಿ, ಲೆಗ್ ಪೀಸ್ ಬದಲು. ಕಬಾಬು 2 ಪೀಸ್ ಕೊಡ್ತಾರೆ. ಕಬಾಬ್ ತಗೋಬಂದ್ರೆ 100 ರೂಪಾಯಿಗೆ 2 ಪೀಸ್ ಕೊಡ್ತಾರೆ. ಬೇಡ ಬೇಡ ಆಗ್ತೈತೆ. ಅದೇ ಮಾಡ್ಕೊ ತಿನ್ಬೋದು 5 ನಿಮಿಷಕ್ಕೆ. ನನ್ ಕೈಲಿ ಮಾಡ್ಸಪ್ಲೇನೋ? ನನ್ ಕೈಲಿ ಆಗಲ್ಲಪ್ಪ. ವಿಡಿಯೋ ಮಾಡ್ಲೆ? ನೀನೇ ಮಾಡ್ತೀಯ ಕಬಾಬಾ? ಸರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಜಜ್ಕೊಳಂಗಿಲ್ಲ, ಎಲ್ಲ ಐತೆ. ಸರಿ ಸರಿಪ್ಪ. ನೀನು ಅದಕ್ಕೆ ಕಾಯ್ತಾ ಇದೆ. ನಾನ್ ಕಾಯ್ತಾ ಇಲ್ಲ, ನಾನು ಸುಮ್ನೆ ಗ್ಯಾಪ್ಸ್ತೆ. ನೀನ್ ಇವಾಗ ಬೇಕು ಅಂತಿರೋದು. ಶನಿವಾರ ನಾಳಕ್ಕೆ ಊನಪ್ಪ, ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು. ಬೆಳಿಗ್ಗೆ ಬಂದಂತೆ. ಯಾರು? ಮರ ಗಿಡ ಲೋಡಿಂಗ್ ಆಯ್ತಾ? ಬೆಳಿಗ್ಗೆ ಬಂದ ನೋಡುವ. ಯಾವ ಕೇಳ್ತೀರಾ? ಬಾರೋ. ಯಾಕವನ ಅಲ್ಲೇ ನಿಂತವನೆ? ಟಮೋ ಬಾ
ಬಾ. ಅಪ್ಪ ಫ್ರಿಜ್ ಮೇಲೆ ಜಾಸ್ತಿ ಅವು ಇಟ್ಟು ಅದು ಇದು ಹಾಕಕ್ ಹೋಗ್ಬೇಡ. ₹100 ಎಷ್ಟು? ಅದೆಷ್ಟು ಬರೋದು? ಕಬಾಬ್ ಮಾಡಿದ್ರೆ ಕಬಾಬ್ ತಂದಿದ್ರೆ ಸ್ವಲ್ಪ ಬರೋದು ಅಂತನಾ? ಇಷ್ಟೇ ಇಲ್ಲ ನೋಡು. 4 ಪೀಸೆ. ಅದಕ್ಕೆ ನೀನ್ ತಂದ ಮಾಡಕ್ಕೆ ₹100. ಇದು ₹50 ಕಬಾಬು. ಸರಿಯಪ್ಪ. 4 ಪೀಸ್ ಎಣಿಸ್ತಾರೆ ಅವತ್ತೇ. ಎಣಿಸ್ಬಿಡ್ತಾರತ್ತಿದ ಅವತ್ತು ಎಣಿಸ್ಬಿಟ್ಟು ಕೊಟ್ಟ 4 ಹೇಳೋ. 4 5. ಸರಿ ಹಾಕಮ್ಮ. ಚಿಕನ್ ಕಬಾಬ್ ಮಸಾಲ ತಂದಿಯಾ? ಸಾಕ್ಬಿಡು ಸ್ವಲ್ಪ ಡ್ರೈ ಆಗೇ ಮಾಡೋಣ. ಇವತ್ತೇನು ಜಾಸ್ತಿ ಇದು ಬೇಕಾಗಿಲ್ಲ. ನಮ್ಮ ಟಾಮು ಅವನೇ ಶಾಕ್ ಆಗ್ಬಿಟ್ಟವನೇ. ಏನ್ ಇವತ್ತು ಅಡಿಗೆ ಮಾಡೋರು ಬೇರೆ ಚೇಂಜ್ ಆಗೋರಲ್ಲ ಅಂತ. ಹಾಕಮ್ಮ. ಅಪ್ಪು ಪ್ರೆಸ್ ಮಾಡು. ಇನ್ನೊಂದು ಸ್ವಲ್ಪ. ಸಾಕು. ಅಪ್ಪ ಪುಡಿ ಹಾಕ್ಬೇಕಪ್ಪ, ಕಲ್ಲುಪ್ಪು ಹಾಕಿದ್ರೆ ಆಗಲ್ಲ. ಸರಿ ಬಿಡು, ನಾನೇ ಹಾಕ್ತೀನಿ ಯಾವುದೋ ಒಂದು. ಸರಿ ಹೋಗಿ ಸಾಕು. ನಮ್ಮ ಟಾಮು ಗಾಬ್ರಿ ಬಿದ್ದೋದಯ್ಯ ಅಡುಗೆ ಮಾಡೋದು ನೋಡಿ ನೀನು. ಹಾಕ್ಮ. ನಾನು ಇಲ್ದೇದ ಮಾಡ್ಕೊಂತಿದ್ಯಾ? ಸರಿಯಪ್ಪ. ನಾನು ಎಲ್ಲಿ ಕಳಿಸಿ? ಯಾವ ಊರು? ನೋಡು ಹೆಂಗ್ ನೋಡ್ತಾವನೆ. ಇಷ್ಟ ದಿನ ನಾನು ಅಡುಗೆ ಮಾಡ್ತಿದ್ದೆ, ನಾನು ನೋಡ್ಲೇ ಇಲ್ಲ ಅವನು. ಸಾಕ್ಬಿಡಪ್ಪ. ಕೊತ್ತಂಬರಿ ಕರ್ಬೇವು ಎತ್ಕೊ, ತೊಳ್ಕೊಳ್ಳೋಣ. ಬೈಕೋತಾ ಇದೀಯಪ್ಪಿ? ಏನಂತ? ರೋಗದಿಂಡ್ರು. ಅರ್ಧ ಹಾಕೋ ಸಾಕು. ತೇಜು ತಗೋಬರ್ಬೇಕಿತ್ತು. ಬೇರೆದು ಯಾವ್ದು ತಂದಿದ್ಯಾ? ಸರಿ ಹಾಕು ಯಾವ್ದೋ ಒಂದು. ಈಗ ಒಂದು ಟೈಮ್ಗೆ ಯಾವಾಗ ತಂದ್ರೆ ತೇಜು ತರ್ಬೇಕಾಯ್ತಾ? ಏನ್ ನೋಡಿಲ್ಲ ಅವನಿಗೆ ಆಶ್ಚರ್ಯ. ಏನ್ ಇವತ್ತು ಅಡ್ಗೆ ಮಾಡ್ತಾರೆ, ಬುಕ್ಕಪ್ಪ ಪ್ರಳಯ ಫಿಕ್ಸು ಅಂತ ನೋಡ್ತಾ ಅವನೇ. ಕೊತ್ತಂಬರಿ ಕರ್ಬೇವು ಎತ್ಕಮ್ಮ. ಫಾರ್ ದ ಫಸ್ಟ್ ಟೈಮು. ಮೆಣಸಿನ್ಕಾಯಿ ಏನ್ಕಪ್ಪ? ಕೊತ್ತಂಬರಿ ಕರ್ಬೇವು 2 ಕವರಲ್ಲಿ ಇಟ್ಟಿದ್ದೀನಿ. ಮಾತಾಡಕ್ಕೆ ದಿಮ್ಮತ್ತೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಗಂಡ ಇಷ್ಟೆಲ್ಲ ಕೆಲಸ ಮಾಡ್ತಿರೋದು ನನಗೆ ಕಣ್ಣಲ್ಲಿ ನೀರು ಬರ್ತೈತೆ. ಆದ್ರೆ ಕಣ್ಣೀರೇ ಬರ್ತಾ ಇಲ್ಲ. ಖುಷಿ ಆಗ್ತೈತೆ. ಆಮೇಲಪ್ಪ ತೊಳ್ಕೊಬೇಕು. ಮೊದ್ಲು ಕಸ ಇರ್ತೈತಿ, ಈಗ ಮಣ್ಣಿರ್ತೈತೆ. ಸರಿಮ್ಮ, ತೊಳ್ಕೊಬೇಕು ನೀಟಾಗಿ. ಕರ್ಬೇವು ತಗೋ ಜೊತೆಗೆ. ಕರ್ಬೇವು ತೊಳೆದಿ ಅದು ಒಣಗಿಸಿ ಇಟ್ಟಿದ್ದೀನಿ ಕವರಲ್ಲಿ, ಪರವಾಗಿಲ್ಲ. ಇದು ತೊಳ್ಕೊಬ ಸಾಕು. ಇವತ್ತು ನೀನು ಹೆಂಗ್ ಕೊಳಸ್ ಮಾಡ್ಕೊಟ್ರು ತಿಂತೀನಿ ಅಂತ ಪರಿಸ್ಥಿತಿಲಿ ಇದ್ದೀನಿ. ಹಾಕು ಇನ್ನೊಂದು, ಪರವಾಗಿಲ್ಲ. ಅದೇನಿಲ್ಲ, ಫ್ಲೇವರ್ ಆಗ್ತೈತೆ ಅಷ್ಟೇ ಜಾಸ್ತಿ. ಫ್ರಿಜ್ ಬಿಡಪ್ಪ. ಕರ್ಬೇವು ಒಣಗಿದ್ರೆ ಫ್ಲೇವರ್ ಹೋಗ್ಬಿಡ್ತೈತೆ. ಏನೋ ಕರ್ಬೇವು ಸಿಗದೆ ಇರೋರು ಒಣಗಿಸಿ ಇಟ್ಕೋತಾರೆ. ನಮ್ಗೆ ಸ್ಟಾಕ್ ಆಗೈತಲ್ಲ, ಫ್ರೆಶ್ ಆಗಿ ಇಟ್ಕೊಂತೀನಿವಾ. ಚಾಕುನೇ ಐತಲ್ಲ ಕಟ್ ಮಾಡಕ್ಕೆ. ಬಟ್ರ ಮಾಡ್ದಾಗ ಮುಖ ಮಾಡ್ಕೊಂಡ್ ಮಾಡ್ತಿದ್ದೆ. ಕೊಳಸೀಗ ಇನ್ನೇನನ್ಲಿ? ಆಯ್ತು, ಕಲಸ್ರಿ. ಐಟಮ್ ಹಾಕಬೇಕೈತೆ? ಏನು ಬೇಡಪ್ಪ. ಏನ್ ಐಟಮ್ ಹಾಕ್ಬೇಕಿತ್ತು? ಕರೆಕ್ಟ್ ಆಗೈತೆ ಬಿಡು. ಮಸಾಲ ಏನು ಜಾಸ್ತಿ ಬೇಡ. ನಿನ್ಗೇನ ವಿಚಿತ್ರವಾಗಿ ಬೇಕಂದ್ರೆ ಟೊಮೊಟೊ ಸಾಸ್, ಚಿಲ್ಲಿ ಸಾರು, ಗರಂ ಮಸಾಲ ಎಲ್ಲ ಹಾಕೋಬಿಡು. ಅಕ್ಕಿ ಹಿಟ್ಟು ಆಗಿದ್ದೀರ ಸ್ವಲ್ಪ ಹಾಕೊಂಡಿದ್ರೆ ಕರಮ್ ಅಂತ ಬರೋದು. ಅಕ್ಕಿ ಹಿಟ್ಟು ಖಾಲಿ, ಪರವಾಗಿಲ್ಲ. ಡೀಪ್ ಫ್ರೈ ಮಾಡಿದ್ರೆ ಕರಮ್ ಆಗ್ತಿದೆ. ಅದೇನೆ ಟ್ಯಾಕ್ಸ್ ಅಪ್ಪಿ, ನನಗೋಸ್ಕರ ಇದೆಲ್ಲ ಮಾಡ್ತಿರೋದಕ್ಕೆ. ನಿನ್ನ ಈ ಋಣ ನಾನು ಯಾವತ್ತೂ ತೀರಿಸ್ಲಾರೆ. ಸಾಕು. ಆದ್ರೂ ಏನೋ ಕಮ್ಮಿ ಅನ್ನಿಸ್ತೈತೆ. ಕಾರ್ನ್ಫ್ಲವರ್ ಖಾಲಿನಾ? ಫುಲ್ ಹಾಕೋಬಿಡು. ಅದೇನೋ ಸ್ವಲ್ಪ ಮ್ಯಾರಿನೇಟ್ ಆದಂಗೆ ಕಾಣಿಸ್ತಾ ಇಲ್ಲ ಸರಿಯಾಗಿ. ಸುತ್ತ ಹಾಕೋ ಸ್ವಲ್ಪ ನನಗೆ. ಸಾಕು. ಆಮೇಲೆ ಕಲ್ಸಿರೋ ಕೈಲಿ ಫ್ರಿಜ್ ಮಾತ್ರ ಮುಟ್ಬೇಡ. ಪಿ. ಅಯ್ಯೋ ದೇವ್ರೆ, ಕಲ್ಸಿರೋ ಕೈಲಿ ಫ್ರಿಜ್ ಮುಟ್ಬಾರ್ದಪ್ಪಿ. ಅದು ಕ್ಲೀನ್ ಮಾಡಕ್ ನನ್ಗೊಂದ್ ಸ್ವಲ್ಪ ಕಷ್ಟ ಆಗ್ತೈತೆ.
ಅಸಲೇ ನಿಂಬೆ ರಸ ಹಿಂಡ್ಕೊಂಡಿಟ್ಟಿರೋದ ನಿಂಬೆ ಸಂಡರ ಟೇಸ್ಟ್ ಚೆನ್ನಾಗಿರ್ತೈತೆ. ಲಾಸ್ಟಲ್ಲಿ ಆದ್ರೆ ಹಿಂಡ್ಕೋಬೋದು, ಈಗಲೂ ಹಿಂಡ್ಕೋಬೋದು. ಇವಾಗಲೇ ಒಂದು ಸ್ವಲ್ಪ ಹಿಂಡ್ಕೊ. ಕಟ್ ಮಾಡಿರೋ ಪೀಸ್ ಐತಲ್ಲ, ಸುಮ್ಮನೆ ವೇಸ್ಟ್ ಆಗ್ತೈತೆ ಅಂತ. ಏನು ಕಬಾಬ್ ಅಪ್ಪಿ? ಕಬಾಬ್ಗೊಂದು ಹೆಸರಿಡು. ಪುರ್ಚಿ ಕಬಾಬ್. ಪುರ್ಚಿ ಪುರ್ಚಿ ಕಬಾಬ್. ಈ ಹೆಸರಿಯಾಗಿ ಯಾಕಪ್ಪ ಹಿಡಿಗಿಡ್ಬೇಕು ಅನ್ನಿಸ್ತು. ಅದು ಏನೋ ಲೇಟಾಗಿ ಮಾಡಂಗಿದ್ರೆ ಫ್ರಿಡ್ಜ್ಗೆ ಇಡೋದು. ಈಗ ನೀನ್ ತಿನ್ಬೇಕು ಅಂದ್ರೆ ಈಗ್ಲೇ ಹಾಕೋ, ಪರವಾಗಿಲ್ಲ. ಸರಿ, ಒಂದ್ಗಳಿಗೆ ಇಡು. ಈಗ ಚಿಕನ್ ಹಾಕಕ್ಕೆ ಶಿವಕುಮಾರ್ ಅವ್ರು ಹೋಗ್ತವ್ರೆ. ಎಷ್ಟೊಂದು 10 ನಿಮಿಷ ಬಿಟ್ಟಪ್ಪ. ಎಣ್ಣೆ ಕಾಯ್ತೈತೆ. ಎಣ್ಣೆ ಕಾಯ್ತೈತಾ? ಸ್ವಲ್ಪ ಹಿಟ್ಟೇನಾದ್ರೂ ಹಿಂಗ್ ಬಿಡು. ಕೈ ಇಟ್ಬಿಟ್ಟು ನೋಡ್ಬೇಡ. ಹಿಟ್ಟೇನ ಸ್ವಲ್ಪ ಹಿಟ್ಟನೇ ಎತ್ತು ಬಿಡು. ಸರಿ, ಹಾಕು. ಅದ್ಮೇಲೆ ತೇಲ್ ಬರ್ಬೇಕು ಹಾಕಿದ ತಕ್ಷಣ. ಎಣ್ಣೆ ಕಾಯ್ಸಕ್ ಎಷ್ಟೊತ್ತಾಯ್ತು ಈಗ? ಆಗ್ಲಿಂದ ಇರ್ಲಿಲ್ಲ. ಮತ್ತೆ ಅಡ್ಗೆ ಮನೇಲಿ ಏನ್ ಮಾಡ್ತಿದ್ದಪ್ಪಿ? ಅಯ್ಯೋ ದೇವ್ರೆ, ಸಿಮ್ಮಲ್ಲಿ ಇಟ್ಬಿಟ್ಪ ಅಂದ್ರೆ ಅಲ್ಲಿ ನೋಡ್ಕೊಂಡಿದ್ದ. ಹಂಗೂ ಉಕ್ಸ್ಬಿಟ್ಟಿದ್ಯಾ? ಇರ್ಲಿ ಬಿಡು. ಸಕ್ಕರೆ ಹಾಕಿಲ್ಲ ತಾನೆ? ನಾನೇ ಆಮೇಲೆ ಹಾಕ್ತೀನಿ. ಸರಿ, ಹಾಕೀಗ. ಕೈ ಹುಷಾರು ನೋಡ್ಕೊಂಡು ಹಾಕಪ್ಪ. ಅಪ್ಪಿ ಯಾಕೆ ಹಂಗಾಗ್ತಿದ್ಯಾ? ಬಿಡಿ ಬಿಡಿಯಾಗಿ ಹಾಕ್ಬೇಕು. ಓ, ಒಂದೇ ಸಲ ಖಾಲಿ ಮಾಡ್ಬಿಡ್ಬೇಕು ಅಂತನಾ? ಉಡ್ಡಿಗೆ ಹಾಕಿದ್ರೆ ಹಂಗೆ ಕಚ್ಕೊಂತೈತೆ, ಅದು ಬೇಯಲ್ಲ. ಕೈಯಲ್ಲಿ ಒಂದು 4-5 ಪೀಸ್ ಎತ್ಕೊಂಡು ಒಂದೊಂದೇ ಹಾಕ್ಬೋದು, ಇಲ್ಲ ಒಂದೊಂದೇ ಎತ್ಕೊಂಡು ಹಾಕ್ಬೋದು. ಪ್ಲೇಸ್ ಇರೋ ಕಡೆ ಎಲ್ಲ ಹಾಕು. ಎಣ್ಣೆ ತುಂಬಾ ಹಾಕಿದ್ಯಲ್ಲ, ಒಂದೇ ಸಲ ಆದ್ರೆ ಬೆಸ್ಟ್ ಅಂತ. ಮಸಾಲೆ ಎಲ್ಲ ಹಿಂಗಿಡಿಸ್ಬಿಟ್ಟು ಬರೀ ಪೀಸ್ ಮಾತ್ರ ಹಾಕ್ತಾ ಇಷ್ಟೊತ್ತು. ಅದಕ್ಕೆ ಎಣ್ಣೆ ಒಳಗೆ ಯಾಕೆ ಬರೀ ಪೀಸ್ ಐತಲ್ಲ ವೈಟ್ಗೆ ಅನ್ಕೊಳ್ತಾ ಇದೀನಿ. ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಹಿಂಡ್ಬಿಟ್ಟು ಬರೀ ಪೀಸ್ ಹಾಕೈತಂತೆ ಎಲ್ಲ. ನೀರ ಚಿಕನ್ ನೀಟಾಗಿ ನೀರ್ ಬಗ್ಸಿಲ್ಲ ಅನ್ಸ್ತೈತಿ ನೀನು. ಸರಿ, ಕೈ ತೊಳ್ಕೊ. ಏನ್ ಮಾಡೋದು? ಹೆಂಗ ಒಂದ್ ಕೊಳಸು ತಿನ್ಬೋದು ಅಷ್ಟೇ. ಎಲ್ಲಿ ಹೋಟ್ಲಲ್ಲಿ ಕಾಣಿಸಲ್ವಲ್ಲ ಅವ್ರ ಏನೇನ್ ಹೆಂಗ್ ಮಾಡಿರ್ತಾರೆ ಅಂತ. ತಿನ್ಕೊಳ್ಳೋದ್ ಕಣ್ ಮುಚ್ಕೊಂಡು. ಛೀ, ಥೂ. ಹಿಂಗಂದಿ ಪಾನಿಪುರ ಇವಾಗ ಯಾಕೊಂತ ಕ್ಯಾನ್ಸರ್ ಅಂತ ಮಾಡಂಗಿಲ್ಲ ಅಂತ. ಫುಡ್ ಕಲರ್ ಯೂಸ್ ಮಾಡಂಗಿಲ್ಲ ಅಂತ ತಾನೆ? ಏನೋ ಟೇಸ್ಟಿಂಗ್ ಪೌಡರ್ ಏನೋ ಯೂಸ್ ಮಾಡಂಗಿಲ್ಲ ಅಂತ. ಕಬಾಬ್ ಮಾಡೋದು ಕಲ್ತ್ಕೊಂಡಪ್ಪ? ಮಾಡ್ಕೊಡ್ತೀನಿ ಮೇಲೆ. ಎತ್ತಕ್ ಗೊತ್ತಾಗಲ್ಲ. ಮಳ್ಳಪ್ಪ. ವಾ, ನೋಡ್ದ ಸ್ವಲ್ಪ ಏನೋ ತತ್ತಾಡ್ಕೊಂಡು ಅಡ್ಗೆ ಮನೆ ಗಂಟ ಬಂದಿದ್ಕೆ ನೀನೇ ಎತ್ತು ಅಂತ ಇದ್ಯಾ? ಅದಕ್ಕೆ ನಾನು ಮಲ್ಗಿ ಜಾಗದಲ್ಲೇ ಇರೋದು. ಮಲ್ಗಿ ಜಾಗದಲ್ಲಿ ಇದ್ರೆ ಕಾಯಿಲೆ ಇನ್ನ ಜಾಸ್ತಿ ಆಗ್ತೈತೆ ಅಂದ್ಬಿಟ್ಟು ಓಡಾಡ್ತಾ ಇದ್ದೀನಿ. ಒಂದಿನ ಅಡುಗೆ ಮಾಡೋಕ್ಕೆ ಸಾಕಾಯ್ತು ಅಂದ್ರೆ ಹೆಂಗಪ್ಪ ನಾವು ವರ್ಷಾನ್ಗಟ್ಲೆ ಮಾಡ್ತೀವಲ್ಲ ನಾವು ಮಾಡಿರೋ ಎಣ್ಣೆ ಹಿಂಗೈತೆ ಫ್ರೆಂಡ್ಸ್. ಬೆಳಗ್ಗೆ ಸೋಸ್ಕೊಳ್ತೀನಿ ನಾನಂತೂ ಮುಟ್ಟಲಾರೆ. ಈಗ ಏನೋ ವೈಟ್ಗೆ ಕಾಣಿಸ್ತೈತೆ. ಅದು ಹೆಂಗ್ ಕಲಿಸ್ತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಫುಡ್ ಕಲರ್ ನಾನು ಯಾವಾಗ್ಲೂ ಹಾಕಲ್ಲ ಚಿಕನ್ ಕಬಾಬ್ಗೆ. ಆದ್ರೂ ಕಲರ್ ಹೆಂಗಿರ್ತೈತೆ ಹಾಕ್ದಲ್ಲ. ಹಾಕ್ಲಿಲ್ಲ? ಏನ್ ಹೆಂಗ ಹೇಳ್ತೀರಿ? ಖಾರದ ಪುಡಿ ಹಾಕ್ಲೇ ಇಲ್ಲ? ಅದ್ ಹಾಕಿದ್ರು ಕಲರ್ ಬಂದ್ಬಿಡ್ತಿತ್ತಲ್ಲ. ಕಮ್ಮಿ ಆಗ್ತಾ? ಏನೋ ಹೋಗ್ಲಿ ಬಿಡಪ್ಪ, ಹೆಂಗಾರ ಮಾಡ್ಕೊಂಡು ನನ್ನ ಕೈಲಂತ ಆಗಲ್ಲ ಇವಾಗ. ಸ್ಮೆಲ್ ಮಾತ್ರ ಚೆನ್ನಾಗಿದೆ, ಮಾಮೂಲಿ ಕಬಾಬ್ ಸ್ಮೆಲ್ಲು. ಮೇಲೆ ಉದ್ರಿಸ್ಬಿಡು. ಬೇಡಪ್ಪಿ, ಹೆಂಗ ಒಂದ್ ಬಿಡಪ್ಪಿ. ಏನ್ ಪ್ರೀತಿನೋ ಇತ್ತೀಚೆಗೆ. ನಾ ಯಾರ ಹೆಣ್ತಿರ್ಗ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆ ಕರ್ಕ ಹೋಗೋದು, ಸೇವೆ ಮಾಡೋದು, ಮಾತ್ರೆ ನುಂಗ್ಸೋದು, ಊಟ ತಿನ್ಸೋದು. ಒಂದ್ ದಿವಸ ತಿಂತೆ ಮಾತ್ರ ನಡಗ್ಲು ಅಂತೀಯ. ವಾಸಿ ಆದ್ಮೇಲೆ ಪದೇ ಪದೇ ಮಾತ್ರೆ ನಾನೇ ಕಪ್ಪಿ ನುಂಗ್ಲಿ ಅಂದ್ರೆ ಮಾತ್ರೆ ತಂದ್ಬಿಟ್ಟು ವಾಸಿ ಆದ್ರೂ ಖಾಲಿ ಆಗೋ ತನಕ ನುಗ್ತಾ ಇರ್ಬೇಕಾ? ಕಾಸು ಕೊಟ್ಟಿದೀವಿ ಅಂತ. ಎಷ್ಟು ಏನ್ ಪ್ರಯತ್ನ ಆಯ್ತು ಮೊನ್ನೆ ಊಟದ?
ಓ ನಾನು ಇಷ್ಟು ಮಾಡೋಂಗಿಲ್ಲ ನೋಡ್ದಾ ನಿನಗೆ ಹುಷಾರ್ ಇರ್ಲಿಲ್ಲ ಅಂತ ತಿಂತ ಇದ್ದೆ ನಾನು ಸುಮ್ನೆ ಏನ್ ಕಪ್ಪಿ ನುಂಗ್ಲಿ ಹೋಗಿದ್ದೆ ಹಂಗಾರೆ ಸುಮ್ನೆ ನಾನು ಆಸ್ಪತ್ರೆಗೆ ಹೋಗಿದ್ ಮೊನ್ನೆ ಒಂದ್ ಸಮ ನುಂಗ್ದೆ ಅದು ಆ ಪ್ರಾಬ್ಲಮ್ ಅಲ್ಲ ಅಂತ ಗೊತ್ತಾಯ್ತಾನೆ ಗ್ಯಾಸ್ಟ್ರಿಕ್ ಅಲ್ಲ ನೀನ್ ಹೇಳ್ತೀಯಾ ನೀನು ಒಂದೊಂದ್ಸಲ ಒಂದೊಂದ್ ತರ ಹೇಳ್ತೀಯಾ ಇದಕ್ಕ ಫ್ರೆಂಡ್ಸ್ ಈ ತರ ಮಾತ್ರ ಟ್ರೈ ಮಾಡಕ್ ಹೋಗ್ಬೇಡ್ರಿ ಬರೀ ಇದು ಚಿಕನ್ ಪೀಸ್ ಐತಷ್ಟೇ ಮಸಾಲೆ ಎಲ್ಲ ಸಪ್ರೇಟ್ ಆಗೋಯ್ತು ಅದೇನಂತ ಮಿಕ್ಸ್ ಮಾಡ್ತಾವ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಇಷ್ಟ ದಿನ ನಾನು ಕಬಾಬ್ ಮಾಡಿದ್ ನೋಡಿದಿರ ಹಿಂಗ್ ಬಂದೇ ಇಲ್ಲ ನೋಡಿ ಬರೀ ಪೀಸ್ ಐತಷ್ಟೇ ಇಲ್ಲಿ ಮಸಾಲೆ ಏನು ಇಲ್ಲ ಇದ್ರೊಳಗೆ ಬರೀ ಚಿಕನ್ ನಾನು ಒಬ್ಬಳೆ ತಿನ್ನಲ್ಲ ಶಿವನ್ ತಿಂದಿದೆ ಮಾಡ್ಬೇಕಾದ್ರೆ ಫಿಕ್ಸ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನಾನು ಚೆನ್ನಾಗಿ ಮಾಡಲ್ಲ ಬರಲ್ಲ ಚೆನ್ನಾಗಿ ಅಂತ ಸೂಪರ್ ಆಗಿ ಬಂದೈತೆ ಅಂದ್ರೆ ಮಸಾಲಾಸ್ ಎಲ್ಲ ಕರೆಕ್ಟ್ ಆಗಿ ಸ್ವಲ್ಪ ಚಿಕನ್ ಅಲ್ಲಿ ನೀರಿನ ಅಂಶ ಇತ್ತು ಅದನ್ನ ಬಗ್ಗಿಸ್ದೆ ಮಿಕ್ಸ್ ಮಾಡೈತಲ್ಲ ಹಂಗಾಗಿ ಅದು ನೀರ್ ಬಿಟ್ಕೊಂತು ಶಿವ ಪ್ರೀತಿ ಮಿಕ್ಸ್ ಆಗಿರೋದ್ರಿಂದ ಜಾಸ್ತಿ ಟೇಸ್ಟ್ ಐತೆ ಅನಿಸ್ತಿದೆ ಸಖತ್ತಾಗಿ ಮಾಡೈತೆ ಉಪ್ಸಾರು ಅನ್ನ ಸೂಪರ್ ಆಗಿರ್ತೈತೆ ತಂಗಳ ಮುದ್ದೆ ಕೊಡೋದ ಶಿವ ಬಿಸಿ ಅನ್ನ ತಿನ್ನೋದಿದೆ ಯಾವ್ದೋ ಒಂದು ನನ್ ಗಂಡ ಮಾಡ್ಕೊಟ್ಟಿರೋದೆ ನನ್ ಪೂರ್ವ ಜನ್ಮದ ಪುಣ್ಯ ನಿಂಬೆ ರಸ ಕೊಡಪ್ಪ ಎಷ್ಟ್ ಚೆನ್ನಾಗೈತೋ ಇವತ್ತಿನ ದಿನ ನೋಡಕ್ 2 ಕಣ್ಣು ಸಾಲದು ನನಗೇನೆ ನಿಂಬೆ ರಸ ಹಾಕಪ್ಪಿ ಇದಕ್ಕೆ 2ಕ್ಕೂ ಉಪ್ಸಾರು ನಿಂಬೆ ರಸ ಸಾಕು ಸಾಕು ನಾ ಟೇಸ್ಟ್ ಹೇಳ್ಬೇಕಾ ಅಮ್ಮ ಚೆನ್ನಾಗ್ ಬಂದಿದೆ ಸೂಪರ್ ಥ್ಯಾಂಕ್ಸ್ ಅಪ್ಪಿ ಚೆನ್ನಾಗೈತೆ ಊಟ ಚೆನ್ನಾಯ್ತು ತಾನೆ ಸಖತ್ತಾಗಿ ಬಂದೈತೆ ನನಗೆ ಆಗ್ಲೇ ಚೆನ್ನಾಗಿ ಬರಲ್ಲ ಅನ್ಕೊಂಡು ಅಡ್ಗೆ ಮಾಡ್ಬೇಕ ನಂಗೆ ಬೇಜಾರಾಯ್ತು ಫ್ರೆಂಡ್ಸ್ ಹಾಲು ಚೆನ್ನಾಗಿ ಕಾಯ್ದೈತೆ ಎಪ್ಪಿರ್ಲಿಲ್ಲ ಅದಕ್ಕೆ ಇದನ್ನ ಹಾಕ್ತಾ ಇದ್ದೀನಿ ಇದೇ ನಮ್ಮ ಯಕ್ಷ ಪ್ರಶ್ನೆ ಫ್ರೆಂಡ್ಸ್ ಎಪ್ಪಿಲ್ಲ ಅಂದ್ರೆ ಆತರ ಹಸಿಮೆಣಸಕ್ಕೆ ಹಾಕಿದ್ರೆ ಎಪ್ಪಾಗ್ತೈತೆ ಸುಮಾರು ವಿಡಿಯೋಸ್ ಅಲ್ಲಿ ನೋಡಿದೆ ಅದಕ್ಕೆ ಇವತ್ತು ಟೈಮ್ ಸಿಕ್ತು ನೋಡೋಣ ಪ್ರಯೋಗ ಮಾಡೋಣ ಆದ್ರೂ ಆಗ್ಬೋದು ಅಂತ ಹಾಕಿದೀನಿ ನೋಡುವ ಬೆಳಗ್ಗೆ ಅಷ್ಟಲ್ಲಿ ಆಗಿರುತ್ತಾ ಏನೋ ಫ್ರೆಂಡ್ಸ್ ಯಾರಿಗೂ ವಿಶ್ ಮಾಡೋಕ್ಕಾಗಲ್ಲ ಸಾರಿ ಫ್ರೆಂಡ್ಸ್ ಸಾಕಾಗ್ಬಿಟ್ಟೈತೆ ನಾಳೆ ವಿಶ್ ಮಾಡ್ತೀವಿ ಎಂಟವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಬಾಯ್ ಫ್ರೆಂಡ್ಸ್ ಬಾಯ್ ಪಿ ಬಾಯ್ ಗುಡ್ ನೈಟ್